24 ಅವರ್ ಎಲ್ರಿಗೂ ಕೊಟ್ಟಿದ್ದಾರೆ ದೇವ್ರು. ಬಟ್ ಸಮ್ ಪೀಪಲ್ ಕೆನ್ ಡೂ ಎವ್ರಿಥಿಂಗ್ ಇನ್ ದಿಸ್ 24 ಅವರ್ಸ್ ಅಂಡ್ ಸಮ್ ಪೀಪಲ್ ಸಾಲದಿಲ್ಲ, ಅದೇ ಕಂಪ್ಲೇಂಟ್ ಇನ್ನೂ ಸ್ವಲ್ಪ ಟೈಮ್ ಇದ್ರೆ ಚೆನ್ನಾಗಿದೆ. ತುಂಬಾ ಬಿಸ್ನೆಸ್ ಓನರ್ಸ್ ಕಂಪ್ಲೇಂಟ್ ಮಾಡೋದು ನೋಡಿದೀನಿ ನಾನು. ಟೈಮ್ ಇಲ್ಲ ಸತ್ಯ ಅವರೇ, ಐ ಡೋಂಟ್ ಹ್ಯಾವ್ ಮಚ್ ಟೈಮ್, ಲೈಕ್ ಐ ಆಮ್ ಬಿಸಿ, ಲೈಕ್ ಹೆಲ್ತ್ ಟೈಮ್ ಕೊಡಕ್ ಆಗ್ತಾ ಇಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ, ಒಂದು ಡಿಪಾರ್ಟ್ಮೆಂಟ್ ಮೇಲೆ ನಾನು ಟೈಮ್ ಕೊಟ್ರೆ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ. ಮೆನಿ ಬಿಸ್ನೆಸ್ ಓನರ್ಸ್ ಹ್ಯಾವ್ ದಿಸ್ ಕಂಪ್ಲೇಂಟ್. 10 ಎಫೆಕ್ಟಿವ್ ಟಿಪ್ಸ್ ವಿಚ್ ಹೆಲ್ಪ್ ಮೀ ಪಾಯಿಂಟ್ ನಿಮ್ಮ ಬಿಸ್ನೆಸ್ ಅಲ್ಲಿ ನೀವು ಬಳಸೋಕೆ ಶುರು ಮಾಡೋದ್ರಿಂದ ಇಫ್ ಇಟ್ ಇಸ್ ಗೋಯಿಂಗ್ ಟು ಗಿವ್ ಯು ಸಮ್ 30-40% productivity more. Hi, welcome to this beautiful program called Time Management. ಎಲ್ಲ ಬಿಸ್ನೆಸ್ ಓನರ್ಸ್ಗೆ ಎಕ್ಸ್ಟ್ರಾ ಟೈಮ್ ಇದ್ದು ಅಂದ್ಕೊಂಡಿರೋ ಎಲ್ಲ ಕೆಲಸಗಳನ್ನ ಕಂಪ್ಲೀಟ್ ಮಾಡಿ ತಮ್ಮ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡಿದ್ರೆ ಹೇಗಿರುತ್ತೆ? ಚೆನ್ನಾಗಿರುತ್ತಲ್ವಾ? ಹಾಗಾದರೆ 10 ಎಫೆಕ್ಟಿವ್ ಟಿಪ್ಸ್ ಫಾರ್ ಬೆಟರ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೊಡಕ್ಟಿವಿಟಿ ಈ ವಿಡಿಯೋದಲ್ಲಿ ನೀವು ಕಲಿತೀರಾ. ಸೊ ಆರ್ ಯು ಎಕ್ಸೈಟೆಡ್? ಟೈಪ್ 10 effective time management tips for better time management and higher productivity. Well, ತುಂಬ ಬಿಸ್ನೆಸ್ ಓನರ್ಸ್ ಕಂಪ್ಲೇಂಟ್ ಮಾಡೋದು ನೋಡಿದೀನಿ ನಾನು. ಟೈಮ್ ಇಲ್ಲ ಸತ್ಯ ಅವರೇ, ಐ ಡೋಂಟ್ ಹ್ಯಾವ್ ಮಚ್ ಟೈಮ್, ಲೈಕ್ ಐ ಆಮ್ ಬಿಸಿ, ಲೈಕ್ ಆ ವರ್ಕ್ ಮಾಡೋದ್ರಲ್ಲಿ ಈ ವರ್ಕ್ ಮಾಡೋದ್ರಲ್ಲಿ ಹೆಲ್ತ್ಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಫ್ಯಾಮಿಲಿಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ, ಒಂದು ಡಿಪಾರ್ಟ್ಮೆಂಟ್ ಮೇಲೆ ನಾನು ಟೈಮ್ ಕೊಟ್ಟರೆ ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಮೆನಿ ಬಿಸ್ನೆಸ್ ಓನರ್ಸ್ ಹ್ಯಾವ್ ದಿಸ್ ಕಂಪ್ಲೇಂಟ್. ಸೊ ಈ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಶೇರ್ ದಿಸ್ 10 ಎಫೆಕ್ಟಿವ್ ಟಿಪ್ಸ್ ವಿಚ್ ಹೆಲ್ಪ್ ಮೀ. ಜೊತೆಗೆ ನಮ್ಮ ಬಿಸ್ನೆಸ್ ಟೈಕೂನ್ ಅಕಾಡೆಮಿಯಲ್ಲಿ ಸದಸ್ಯರಾಗಿ 10 ವರ್ಷ, 5 ವರ್ಷ, 2 ವರ್ಷ, 3 ವರ್ಷ ಬಿಸ್ನೆಸ್ ಮಾಡಿರೋರು ಹೇಗೆ ತಮ್ಮ ವ್ಯಾಪಾರದಲ್ಲಿ ತುಂಬ ಲೈಕ್ ದೇ ಮ್ಯಾನೇಜ್ ದೇರ್ ಟೈಮ್ ಬೆಟರ್ ಅಂಡ್ ದೇರ್ ಪ್ರೊಡಕ್ಟಿವಿಟಿ ಇಸ್ ಗಾನ್ 10 times, 100 times, ಸಮ್ ಪೀಪಲ್ 1000 times ತಮ್ಮ ಪ್ರೊಡಕ್ಟಿವಿಟಿನ ಜಾಸ್ತಿ ಮಾಡ್ಕೊಂಡಿರೋದು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ನೋಡಿದ್ದೀನಿ, ಆ್ಯಂಡ್ ದೇವ್ ಶೇರ್ಡ್ ಮೀ ಪರ್ಸ್ನಲಿ, ರೈಟ್? ಸೊ ಟೇಕ್ ಎ ಬುಕ್ ಆ್ಯಂಡ್ ಪೆನ್, ನೋಟ್ಸ್. ಸೊ ಒಂದ್ಸತಿ ಅರ್ಥ ಆಗಿಲ್ಲ ಮತ್ತೆ ನೋಡೋಕ್ಕೆ ಶುರು ಮಾಡಿ. ಸೊ ದಟ್ ಲೈಕ್ ವೆನ್ ಯು ವಾಚ್ ಇಟ್ ಮಲ್ಟಿಪಲ್ ಟೈಮ್ಸ್, ಸೊ ಒನ್ ಪಾಯಿಂಟ್ ನಿಮ್ಮ ಬಿಸ್ನೆಸ್ಸಲ್ಲಿ ನೀವು ಬಳಸೋಕೆ ಶುರು ಮಾಡೋದ್ರಿಂದ ಇಫ್ ಇಟ್ ಈಸ್ ಗೋಯಿಂಗ್ ಟು ಗಿವ್ ಯು ಸಮ್ 30-40% ಪ್ರೊಡಕ್ಟಿವಿಟಿ ಮೋರ್. ಇಸಂಟ್ ಇಟ್ ಗ್ರೇಟ್? ಒಂದಿನಕ್ಕೆ ನಿಮ್ಗೆ 1 hour 2 hour ಎಕ್ಸ್ಟ್ರಾ ಟೈಮ್ ಉಳಿಯುತ್ತೆ ಅನ್ನೋದಾದರೆ ನಿಮ್ಮ ಆ ಒಂದು ಟೈಮ್ನ ಯಾವುದಕ್ಕೆ ಬೇಕಾದರೂ ಬಳಸ್ಬೋದು, ಹೌದಲ್ವಾ? ಸೊ ಲೆಟ್ಸ್ ಕ್ಯಾಚ್. ಸೊ ಫಸ್ಟ್ ಥಿಂಗ್, 24 ಅವರ್ ಎಲ್ರಿಗೂ ಕೊಟ್ಟಿದ್ದಾರೆ ದೇವರು. ಬಟ್ ಸಮ್ ಪೀಪಲ್ can do everything in this 24 hours and some people ಸಾಲದಿಲ್ಲ, ಅದೇ ಕಂಪ್ಲೇಂಟ್ ಇನ್ನೂ ಸ್ವಲ್ಪ ಟೈಮ್ ಇದ್ದರೆ ಚೆನ್ನಾಗಿರುತ್ತಲ್ವಾ ಅಂಥೇಳಿ. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ 24 hours ಇದೆ. ಫಸ್ಟ್ ಥಿಂಗ್, ಅಲಾಕೇಟ್ ಟೈಮ್ ಫಾರ್ ಎವ್ರಿಥಿಂಗ್. ನಮ್ಗೆ ಏನೇನಿಗೆ ಬೇಕೋ ಅದಕ್ಕೆ ನಾವು ಟೈಮ್ನ ಅಲಾಕೇಟ್ ಮಾಡಬೇಕು. ಲೈಕ್ ಹೆಲ್ತ್ ಟೈಮ್ ಫಸ್ಟ್ ಥಿಂಗ್, ಟೈಮ್ ಫಾರ್ ಸ್ಲೀಪ್, ಟೈಮ್ ಫಾರ್ ಫ್ಯಾಮಿಲಿ, ಟೈಮ್ ಫಾರ್ ಯುವರ್ ಬೇಸಿಕ್ ವರ್ಕ್ಸ್, time for your business hours, and time for your entertainment, time for self-education, and time for friends and like for society. So 24 ಅವರಲ್ಲಿ ಎಷ್ಟು ಅವರ್ ನಾವು ಮಲಗ್ತೀವಿ? ಸೊ ಡಿಫೈನ್ ದಟ್ ಟೈಮ್. ಎಷ್ಟು ಗಂಟೆಗಳು ಮಲಗ್ತೀವಿ? ಈ ಟೈಮ್ ಮಲಗ್ತೀವಿ, ಈ ಟೈಮ್ಗೆ ಎದ್ದೇಳ್ತೀವಿ, ಆ್ಯಂಡ್ ದೆನ್ ಈ ಟೈಮಲ್ಲಿ ನಾವು ನಮ್ಮ ಬೇಸಿಕ್ ದಿನನಿತ್ಯದ ಕೆಲಸಗಳು ಮಾಡ್ತೀವಿ. ಹೆಲ್ತ್ ಟೈಮು, ಏನಾಗುತ್ತೆ, ಟೈಮ್ ಟೇಬಲ್ ಅನ್ನೋದನ್ನು ಒಂದಿದೆಯಲ್ಲ, ಟೈಮ್ ಫ್ರೇಮ್ನ ನಾವು ಫಿಕ್ಸ್ ಮಾಡಿಕೊಂಡಾಗ ನಮ್ಮ ಮೈಂಡ್ ಅದಕ್ಕೆ ಅಭ್ಯಾಸ ಆಗುತ್ತೆ. ವಿ ಕಾಲ್ ಇಟ್ ಆಸ್ ಎ ಬಾಡಿ ಟೈಮರ್ ಅಂತ ಕರಿತೀವಿ. ಪ್ರತಿದಿನ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ನೀವು ಅಲಾರಾಮ್ ಸೆಟ್ ಮಾಡಿ ಎದ್ದೇಳೋಕೆ ಶುರು ಮಾಡಿದ್ರೆ, ಈವನ್ ವಿತೌಟ್ ಅಲಾರಾಮ್ ಸೆಟ್ ಆಗೋಕ್ಕೆ ಮುಂಚೆ ನಿಮ್ಮ ಬಾಡಿ ಅಲರ್ಟ್ ಆಗಿ ಎದ್ದೇಳುತ್ತೆ. ದಟ್ಸ್ ಕಾಲ್ಡ್ ಲೈಕ್ ಇಂಟರ್ನಲ್ ಕ್ಲಾಕ್ ಅಂತ ಕರಿತೀನಿ. ಸೊ ನಾನು ಲಾಸ್ಟ್ 2004 ಫಸ್ಟ್ ಟೈಮ್ ನಾನು ಕಲ್ತಿದ್ದು ದ ಪವರ್ ಆಫ್ ಗೆಟಿಂಗ್ ಅಟ್ 5 AM. ಸೊ ಅಲ್ಲಿಂದ ಇಲ್ಲಿವರೆಗೂ ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳ್ತೀನಿ ನಾನು. ಐ ಜಂಪ್ ಫ್ರಮ್ ದ ಬೆಡ್ ಬೈ 5 o'clock, ರೈಟ್? ಸೊ ಸೆಟ್ ಯುವರ್ ಟೈಮರ್. ಲೈಕ್ ರಾತ್ರಿ ಎಷ್ಟು ಗಂಟೆ ಮಲಗ್ತೀರಾ? ಬೈ 11 o'clock ಐ ಸ್ಲೀಪ್, ರೈಟ್? 9 o'clock ಐ ಸ್ಟಾರ್ಟ್ ಮೈ ಬಿಸ್ನೆಸ್ ವರ್ಕ್ ಆ್ಯಂಡ್ ಅರ್ಲಿ ಮಾರ್ನಿಂಗ್ 1 hour ಎಕ್ಸಸೈಸ್, ರೈಟ್? ಎಕ್ಸಸೈಸ್ ವೇರಿಯೇಷನ್ ಇರುತ್ತೆ, ಡಿಫ್ರೆಂಟ್ ಟೈಪ್ ಆಫ್ ಎಕ್ಸಸೈಸ್ ಮಾಡ್ತೀನಿ, ಬಟ್ ದ ಟೈಮ್ ಅಲೋಕೇಶನ್ ಇಸ್ ದೇರ್. ಬೆಳಿಗ್ಗೆ 9 ಗಂಟೆಗೆ ಆಫೀಸ್ ಬಂದಮೇಲೆ ಪ್ರಿಪ್ರೇಷನ್ ಫಾರ್ ಡೇ ಮೀಟಿಂಗ್, 9:30 to 10 o'clock ನಮ್ಮ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಟೀಮ್ ಮೆಂಬರ್ಸ್ ಮೀಟಿಂಗ್ ಇರುತ್ತೆ ಝೂಮಲ್ಲಿ, ಆ್ಯಂಡ್ ದೆನ್ ಲೈಕ್ 1 hour ಡಿಜಿಟಲ್ ಟೀಮ್ ಟ್ರೈನಿಂಗ್ ಇರುತ್ತೆ. ದೆನ್ ಐ ಆಮ್ ಗೋಯಿಂಗ್ ಟು ಪ್ಲ್ಯಾನ್ ಫಾರ್ ದ ಕಸ್ಟಮರ್ like nurturing 11 o'clock onwards. So time for everything. Now marketing team training, sales, like collections, production, there's so many things, but time is most important. Allocation. And evening, like going for a walk with wife and playing some time with kids, having TV time, elladukku time allocation. Okay, then Saturday temple time, Sunday long walk time. So time for everything in that time allocation. Type all of you, time allocation.
ಸೊ ಬಿಸ್ನೆಸ್ಸಲ್ಲಿ ಯಾವ ದಿನ ಏನು ಕೆಲಸ ಮಾಡ್ತೀರಾ, ಯಾವ ಡಿಪಾರ್ಟ್ಮೆಂಟ್ ಜೊತೆ ವರ್ಕ್ ಮಾಡ್ತೀರಾ, ನೀವು ಯಾವ ಏರಿಯಾ ಫೋಕಸ್ ಮಾಡ್ತೀರಾ. ಸೊ ಸೆಟ್ ದಟ್ ಪ್ಯಾಟ್ರನ್, ಸೊ ಕ್ರಿಯೇಟ್ ದಟ್ ಬಾಡಿ ಅಲಾರಾಮ್, ಇಂಟರ್ನಲ್ ಅಲಾರಾಮ್ ಅಂತ ಕರಿತೀವಿ. ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡಿದಾಗ ನಿಮ್ಮ ಟೀಮ್ಗೂ ಗೊತ್ತು ನಮ್ಮ ಬಾಸ್ ಈ ದಿನ ಈ ಕೆಲಸ ಮಾಡ್ತಾರೆ. ಸೊ ಫಸ್ಟ್ ಟಿಪ್ ಇಸ್ ಸೆಟ್ ಯುವರ್ ಕ್ಯಾಲೆಂಡರ್. ಲಾಟ್ ಬಿ ಅನ್ಆರ್ಗನೈಸ್ ಇರ್ಕೂಡ್ದು, ಕ್ಯಾಲೆಂಡರ್ನ ಸೆಟ್ ಮಾಡ್ಕೊಬೇಕು. ದ ಸೆಕೆಂಡ್ ಥಿಂಗ್, ನಿಮಗೆ ಮ್ಯಾಕ್ಸಿಮಮ್ ಟೈಮ್ ಉಳಿತಾಯ ಆಗಬೇಕು. ಸ್ಪೆಷಲಿ ಬಿಸ್ನೆಸ್ಸಲ್ಲಿ ನೀವೊಬ್ಬ ನಾಯಕರಾಗಿದ್ದೀರಾ, ನಿಮ್ಮ ಅಂಡರ್ ಟೀಮ್ ಇದೆ, ಪ್ರೊಡಕ್ಟಿವಿಟಿ ತೆಗಿಸ್ಬೇಕಂದ್ರೆ ಫಸ್ಟ್ ಥಿಂಗ್ ಈಸ್ ಯು ಹ್ಯಾವ್ ಟು ಪ್ಲ್ಯಾನ್ ಯುವರ್ ಡೇ, ಪ್ಲ್ಯಾನ್ ಯುವರ್ ವೀಕ್, ಪ್ಲ್ಯಾನ್ ಯುವರ್ ಮಂತ್. ಓಕೆ, ಸೊ ಪ್ಲ್ಯಾನ್ ಅಂದರೆ ಸುಮ್ಮನೆ ಯೋಚನೆ ಮಾಡೋದೆಲ್ಲ ಬರೆಯೋದು. ಸೆಕೆಂಡ್ ಟಿಪ್ ಏನಪ್ಪ ಅಂದರೆ ರೈಟ್ ಡೌನ್ ಯುವರ್ ಪ್ಲ್ಯಾನ್ಸ್. Write down, yes, of course. I'm using it very, very seriously, very sincerely. This from 24 years. 24 ವರ್ಷದಿಂದ ಬಳಸ್ತಾ ಇದ್ದೀನಿ ನಾನು. I'm writing my calendar. ಏನು ಕ್ಯಾಲೆಂಡರ್ ಅಂದರೆ, ರಾತ್ರಿ ಮಲಗೋಕ್ಕೆ ಮುಂಚೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಮನೆ ಕೆಲಸಗಳೇನಿರುತ್ತೆ, ಪರ್ಸ್ನಲ್ ಕೆಲಸಗಳೇನಿದೆ ನೆಕ್ಸ್ಟು ನಾಳೆ ಮಾಡಬೇಕಾಗಿರೋ, ಆ್ಯಂಡ್ ದೆನ್ ನಮ್ಮ BTA. ಸೊ ವಾಟ್ ಈಸ್ ದಟ್ ಫಸ್ಟ್ ವರ್ಕ್ ಈಸ್ ಟೀಮ್ಗೆ ಏನೇನೆಲ್ಲ ನಾಳೆ ಟಾಸ್ಕ್ ಮಾಡಿಸ್ಬೇಕು, ಏನು ಕಂಡಕ್ಟ್ ಮಾಡಬೇಕು ಮೀಟಿಂಗು, ಆ್ಯಂಡ್ ದೆನ್ ಅವರ್ ಡಿಜಿಟಲ್ ಟೀಮ್ ಕೈಲಿ ಏನು ಟ್ರೈನಿಂಗ್ ಮಾಡಬೇಕು, ಏನು ಕೆಲಸ ತೆಗಿಸ್ಬೇಕು ಅವ್ರ ಕೈಲಿ, ದೆನ್ ಮೆಂಬರ್ ನರ್ಚರಿಂಗ್, ಆ್ಯಂಡ್ ದೆನ್ ಕಾಂಟೆಂಟ್ ಕ್ರಿಯೇಷನ್. ಸೊ ಐ ರೈಟ್ ಡೌನ್ ಆಲ್ ದಿಸ್ ಥಿಂಗ್ಸ್. ಮತ್ತು ಹೊಸ ಟಾಪಿಕ್ ಏನಾದರೂ ಪ್ರಿಪೇರ್ ಮಾಡಬೇಕು, ಯಾವ ಟ್ರೈನಿಂಗ್ ಕೊಡಬೇಕು, ಅವ್ರಿಗೆ ಏನು ಕೆಲಸ ಕೊಟ್ಟಿದೆ ಬೇರೆಯವ್ರಿಗೆ. ಸೊ ಫೈನಾನ್ಸ್, ಇಷ್ಟೆಲ್ಲದಕ್ಕೂ ನಾನು ಪ್ಲ್ಯಾನ್ ಮಾಡ್ತೀನಿ. ಆ್ಯಂಡ್ ದೆನ್ ವೀಕ್ಲಿ ಪ್ಲ್ಯಾನ್ ಮಾಡ್ತೀನಿ, ವೀಕ್ಲಿ ಅಚೀವ್ಮೆಂಟ್ ಏನಿರಬೇಕು, ಆ್ಯಂಡ್ ದೆನ್ ಮಂತ್ಲಿ ಅಚೀವ್ಮೆಂಟ್ಸ್. ಸೊ ಬೆಸ್ಟ್ ಬಿಸ್ನೆಸ್ ಓನರ್ಸ್ ವಾಟ್ ದೇ ಡೂ, ದೇ ಪ್ಲ್ಯಾನ್ ದೇರ್ ವರ್ಕ್, ರೈಟ್ ಇಟ್ ಡೌನ್ ಎವ್ರಿಥಿಂಗ್, ಆ್ಯಂಡ್ ದಿಸ್ ಟ್ರಾನ್ಸ್ಫರ್ ಟು ದರ್ ಟೀಮ್ ಮೆಂಬರ್ಸ್. ಇಷ್ಟಿಷ್ಟು ಕೆಲಸಗಳು ನಿಮ್ಮ ಕಡೆಯಿಂದ ಆಗಬೇಕು ಅಂದ್ಬಿಟ್ಟು. ಸೊ ನೀವು ನಿಮ್ಮ ಕೆಲಸಗಳನ್ನ ಸೆಟ್ ಮಾಡ್ಕೊಂಡಿರಬೇಕು, ನೋಟ್ ಮಾಡಿರಬೇಕು, ಆ್ಯಂಡ್ ಸೇಮ್ ಥಿಂಗ್ ಯು ನೀಡ್ ಟು ಡೆಲಿಗೇಟ್ ಟು ಯುವರ್ ಟೀಮ್, ಅಂದರೆ ಲೈಕ್ ಅವ್ರಿಗೆ ಶೇರ್ ಮಾಡಿರಬೇಕು, ಆ್ಯಂಡ್ ಯು ನೀಡ್ ಟು ಟೇಕ್ ಇಟ್ ಆನ್ ದ ರೈಟಿಂಗ್. ಸೊ ವಾಟ್ಸ್ ದ ಪವರ್ ಆಫ್ ದಿಸ್ ರೈಟಿಂಗ್ ಅಂತ ಹೇಳ್ತೀನಿ ಕೇಳಿ. ಪ್ಲ್ಯಾನಿಂಗಲ್ಲಿ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟಲ್ಲಿ ಬರೆಯೋಕ್ಕೆ ಶುರು ಮಾಡಿದಾಗ, ಬೆಳಗ್ಗೆ ವರ್ಕ್ ಶುರು ಮಾಡೋಕ್ಕೆ ಮುಂಚೆ, ಬಿಕಾಸ್ ಯು ಪ್ಲ್ಯಾನ್ಡ್ ಪ್ರೀವಿಯಸ್ ಡೇ ಓನ್ಲಿ, ಸೊ ಯು ಲುಕ್ ಅಟ್ ದಟ್ ಇವತ್ತಿನ ಕೆಲಸಗಳು ಇಷ್ಟಿದೆ, ಮಧ್ಯಾಹ್ನ ನೀವು ನೋಡಿದ್ರೆ ಎಷ್ಟು ಕೆಲಸಗಳು ಮುಗಿಸಿದ್ದೀವಿ, ಸಂಜೆ ವಾಪಸ್ಸು ಏನೇನು ಕೆಲಸಗಳು ಮುಗಿಸಿದ್ದೀವಿ, ರಾತ್ರಿ ರಿವ್ಯೂ ಅಂತ ಒಂದು ಮಾಡಬೇಕು. ಎವ್ರಿ ಡೇ ಬಿಫೋರ್ ಗೋಯಿಂಗ್ ಟು ಬೆಡ್ ಯು ಹ್ಯಾವ್ ಟು ಡೂ ಸಮಥಿಂಗ್ ಕಾಲ್ಡ್ ರಿವ್ಯೂ. ಎಷ್ಟು ಕೆಲಸಗಳು ಅಂದ್ಕೊಂಡಿದ್ದು ಮುಗಿದಿದೆ, ಪರ್ಸ್ನಲ್ ವರ್ಕ್, ಫ್ಯಾಮಿಲಿ ವರ್ಕ್, ಬಿಸ್ನೆಸ್ಸಲ್ಲಿ. ಆ್ಯಂಡ್ ದೆನ್ ವೀಕ್ಲಿ ಒನ್ಸ್, ದಿಸ್ ಇಸ್ 2 hours ಆಫ್ ಪ್ಲ್ಯಾನಿಂಗ್ ಟೈಮಲ್ಲಿ ರಿವ್ಯೂ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಟೈಪ್ ಇನ್ ದ ಚಾಟ್ ಬಾಕ್ಸ್ ರಿವ್ಯೂ. Again, like if you are a first time watching my YouTube channel or my Facebook, subscribe to my channel Master Coach Satyas BTA, bell icon click ಮಾಡಿ. ಹೊಸ ಈ ಒಂದು ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಎಫೆಕ್ಟಿವ್ ಪ್ರೊಡಕ್ಟಿವಿಟಿ, ಮೆನಿ ವಿಡಿಯೋಸ್, ಹೊಸ ವಿಡಿಯೋಸ್ ಸಿಗುತ್ತೆ ನಿಮಗೆ. ಇವನ್ ಲೈಕ್ ಯು ಕ್ಯಾನ್ ಸಿ ಸಮ್ ಸಕ್ಸಸ್ ಸ್ಟೋರೀಸ್ ಆಫ್ ಅವರ್ ಬಿಸ್ನೆಸ್ ಟೈಕೂನ್ ಅಕಾಡೆಮಿ ಮೆಂಬರ್ಸ್ ಆಲ್ಸೋ. ಆ್ಯಂಡ್ ಇಫ್ ಯು ಆರ್ ವೆರಿ ನ್ಯೂ ಟು ಮೈ ಚಾನಲ್ and if you want to be part of my internal Business Tycoon Academy member, attend my 2 hours webinar. YouTube link alli nimge Telegram group link ide. Join the Telegram group, you will get my 2-hour webinar link. If you are already up and run businessman, MBA, we have got a 16 weekend MBA in Kannada. Other details link sigutte, and you can get a graduation. It's a certification course of 1-year program. Right, so let's continue. So review, type in the chat box review ಅಂದರೆ ಏನು, ಲೈಕ್ ದಿನ ಪೂರ್ತಿ ಏನು ಮಾಡಬೇಕು, ಏನು ಮಾಡಿಲ್ಲ, ಸೊ ಯಾಕಾಗಿಲ್ಲ ಮಾಡಲಿಕ್ಕೆ, ವಾಟ್ ವಾಸ್ ದ ಹಿಂಡ್ರೆನ್ಸ್, ಏನು ಎಕ್ಸ್ಟ್ರಾ ಅಡಿಷ್ನಲ್ ಕೆಲಸ ಬಂತು, ಅಥವಾ ವಾಟ್ ವಾಸ್ ಸಮಥಿಂಗ್ ಪಾಪ್ಡ್ ಅಪ್ ಇಮಿಡಿಯೇಟ್ಲಿ, ಅಥವಾ ಮೈಂಡ್ ಎಲ್ಲಾದರೂ ಬೇರೆ ಕಡೆ ಹೋಯ್ತಾ. ಸೊ 1 week ರಿವ್ಯೂ ಮಾಡಿದಾಗ ಕೂಡ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಯಾಕೆ ನಾ ಅಂದ್ಕೊಂಡಿದ್ದ ಕೆಲಸಗಳನ್ನ ಕಂಪ್ಲೀಟ್ ಆಗ್ತಾಯಿಲ್ಲ, ಯಾವ ಡಿಪಾರ್ಟ್ಮೆಂಟಿಂದ ಆಗ್ತಾಯಿಲ್ಲ, ಸೊ ಯು ಕ್ಯಾನ್ ರಿವ್ಯೂ ದಿಸ್. ಸೊ ಮಂತ್ಲಿ ರಿವ್ಯೂ ಅಂತ ಕೂಡ ಮಾಡ್ತೀವಿ. ಸೊ ಇಷ್ಟು ಮಾಡಿದಾಗ ಏನಾಗುತ್ತೆ, ಯು ವಿಲ್ ಗೆಟ್ ಅ ಬೆಟರ್ ಕಂಟ್ರೋಲ್ ಆನ್ ದ ಟೈಮ್ ಮ್ಯಾನೇಜ್ಮೆಂಟ್. ಥರ್ಡ್ ಟಿಪ್, ಮೂರನೇದು ರೈಟ್ ಪೀಪಲ್ ಫಾರ್ ರೈಟ್ ರೋಲ್. ವಾಪಸ್ ನೀವು ರಿವ್ಯೂ ಮಾಡಿದಾಗ ಕೆಲವು ಡಿಪಾರ್ಟ್ಮೆಂಟ್ಗಳಿಂದ ಅಂದ್ಕೊಂಡು ಕೆಲಸಗಳು ನಡೀತಾ ಇರೋದಿಲ್ಲ, ಏನಾಗುತ್ತೆ ಅವಾಗ. ಸೊ ಯು ವಿಲ್ ಕಮ್ ಟು ನೋ ದಿಟ್ಸ್ ಯು ಹ್ಯಾವ್ ಎ ಪೀಪಲ್ ಹೂ ಆರ್ ವೆರಿ ಸಂಕೋಚಿತ ಮನೋಭಾವದವರು ಸೇಲ್ಸಲ್ಲಿ ಇರ್ತಾರೆ. ಸೇಲ್ಸಲ್ಲಿ ಡೈನಾಮಿಕ್ ಪೀಪಲ್ ಇರಬೇಕು, ಕರೆಕ್ಟ್. ಡೈನಾಮಿಕ್ ಪೀಪಲ್ ಅಕೌಂಟ್ಸಲ್ಲಿ ಕೂತಿರ್ತಾರೆ. ದೆನ್ ಯು ನೋ ದಟ್ ಓಕೆ, ನಾ ಹ್ಯಾವ್ ಗಾಟ್ ಎ ರೈಟ್ ಪೀಪಲ್ ಬಟ್ ಇನ್ ರಾಂಗ್ ಪೊಸಿಷನ್. ಟೈಪ್ ಇನ್ ದ ಚಾಟ್ ಬಾಕ್ಸ್ ರೈಟ್ ಪೀಪಲ್ ಇನ್ ರಾಂಗ್ ಪೋಸ್ಟ್ ಆರ್ ರಾಂಗ್ ಪೀಪಲ್ ಇನ್ ರೈಟ್ ಪೋಸ್ಟ್ ಈಸ್ ಆಲ್ಸೋ ಪ್ರಾಬ್ಲಮ್, ಕರೆಕ್ಟ್. ಸರಿಯಾದ ವ್ಯಕ್ತಿಗಳು ಸರಿಯಾದ ಸ್ಥಾನಕ್ಕೆ ಅವರವರ ಕೆಲಸಗಳಿಗೆ ಲೈಕ್ ಅಪಾಯಿಂಟ್ ಆಗಿದ್ರೆ
ಬಿಸ್ನೆಸ್ಸಲ್ಲಿ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಸೊ ಇಫ್ ಯು ಆರ್ ವೆರಿ ಟೂ ಸೆನ್ಸಿಟಿವ್ ಪೀಪಲ್, ಲೈಕ್ ಸೇಲ್ಸ್ ಮಾಡೋಕ್ಕೆ ಹೋಗ್ತಾರೆ, ಕಲೆಕ್ಷನ್ ಮಾಡೋಕ್ಕೆ ಬರಲ್ಲ, ಕನ್ವಿನ್ಸ್ ಮಾಡೋಕ್ಕೆ ಬರೋದಿಲ್ಲ, ದೆನ್ ಯು ಆರ್ ಲೈಕ್ ಹೈರ್ಡ್ ಎ ರಾಂಗ್ ಪರ್ಸನ್. ನಾನು ರಾಂಗ್ ಪರ್ಸನ್ ಅಂತ ಹೇಳಕ್ಕೆ ಇಷ್ಟಪಡಲ್ಲ. ದೇ ಡೋಂಟ್ ಹ್ಯಾವ್ ದಟ್ ಎಫೆಕ್ಟಿವ್ ಸ್ಕಿಲ್ನೆಸ್. ಅವಾಗೇನಾಗುತ್ತೆ, ನೀವು 10 ಸತಿ ಹೇಳ್ಕೊಡೋ ಜಾಗ 100 ಸತಿ ಹೇಳ್ಕೊಡ್ಬೇಕಾಗುತ್ತೆ. ಸೊ ಯುವರ್ ಟೈಮ್ ಈಸ್ ಗೆಟಿಂಗ್ ಕಿಲ್ಡ್. ಸೊ ಹ್ಯಾವ್ ಎ ರೈಟ್ ಪೀಪಲ್. ಸೊ ಯು ಹ್ಯಾವ್ ಎ ಮ್ಯಾನೇಜರ್. A manager should get job done from everybody and he should give freedom. But manager is go on complain and giving you complaints. Sir, you ಹೇಳಿದ ಕೆಲಸ ಮಾಡ್ತಿಲ್ಲ, ಅವ್ರು ಹೇಳಿದ ಕೆಲಸ ಮಾಡ್ತಿಲ್ಲ. He don't have that leadership skill. ಸಮಾಧಾನ, ಭೇದ, ದಂಡ ಏನು ಬೇಕಾದರೂ ಬಳಸಬೇಕು, ಜನರನ್ನು ಉಳಿಸ್ಕೊಬೇಕು, ಜನರ ಕೆಲಸ ತೆಗಿಸ್ಬೇಕು, ಜನರನ್ನು ಬೆಳೆಸಬೇಕು ಅನ್ನತಕ್ಕಂಥ ಮ್ಯಾನೇಜರ್ ಸ್ಕಿಲ್ ಇಲ್ಲ. ಬಟ್ ಯು ಅಪಾಯಿಂಟೆಡ್ ಎ ರಾಂಗ್ ಪರ್ಸನ್. ಸೊ ಏನಾಗುತ್ತೆ ಅವಾಗ? ಆ್ಯಂಡ್ ಅಗೇನ್ ಇಟ್ಸ್ ಎ ಹೆಡ್ ಏಕ್. ಸೊ ಮೆನಿ ಟೈಮ್ ಬಿಸ್ನೆಸ್ ಓನರ್ಸ್ಗೆ ಏನಾಗುತ್ತೆ, they have a people for everything, but they cannot get the results because of hiring a wrong people. But ಸತ್ಯ ಅವರು ಇವಾಗ ನನ್ನ ಜೊತೆ ಇರೋಂಥವ್ರು ತುಂಬ ವರ್ಷಗಳಿಂದ ಇದ್ದಾರೆ, 4 ವರ್ಷ, 5 ವರ್ಷ, 3 ವರ್ಷ. ಸಮ್ ಪೀಪಲ್ 10 years ಇಂದ ವರ್ಕ್ ಮಾಡಿದ್ದಾರೆ. ಏನು ಮಾಡೋದು? ಗಿವ್ ದೆಮ್ ದ ಎಫೆಕ್ಟಿವ್ ಟಾಸ್ಕ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್. ಹೇಗೆ ಅವರವರ ಕೆಲಸಗಳನ್ನ ನಿರ್ವಹಿಸಬೇಕು, ಆರ್ ರೀಪ್ಲೇಸ್ ದೆಮ್ ಟು ಅ ಡಿಫ್ರೆಂಟ್ ಪೋಸ್ಟ್, ಆರ್ ಲೈಕ್ ಟ್ರಾನ್ಸ್ಫರ್ ಅಂತ ಕರಿತೀವಿ. ಅವರ ಸ್ಥಾನವನ್ನು ಬದಲಾಯಿಸಿ ಬೇರೆ ಪೋಸ್ಟನ್ನ ಒಂದ್ಸತಿ ಚೆಕ್ ಮಾಡಿ ನೋಡಿ. ಸೊ ಯು ವಿಲ್ ಗೆಟ್ ದಿಸ್ ರೈಟ್. ಸೊ ಹ್ಯಾವ್ ಎ ರೈಟ್ ಪೀಪಲ್ ಫಾರ್ ಎ ರೈಟ್ ಟಾಸ್ಕ್. ಸೊ ಇದು 3ನೇ ಟಿಪ್ಪು. ಏನದು? ಹ್ಯಾವಿಂಗ್ ಎ ರೈಟ್ ಪೀಪಲ್ ಫಾರ್ ರೈಟ್ ಟಾಸ್ಕ್. ಇಟ್ ವಿಲ್ ಸೇವ್ ಯುವರ್ ಟೈಮ್. ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೊಡಕ್ಟಿವಿಟಿ. 4th ಟಿಪ್, ಯಥಾ ರಾಜ ತಥಾ ಪ್ರಜಾ. ಸ್ಪೀಡ್ ಆಫ್ ದ ಎಂಜಿನ್ ಇಸ್ ದ ಸ್ಪೀಡ್ ಆಫ್ ದ ಕಂಪಾರ್ಟ್ಮೆಂಟ್ಸ್, ದಟ್ ಬೋಗೀಸ್. ಒಂದು ಟ್ರೈನ್ನ ಎಂಜಿನ್ ಎಷ್ಟು ವೇಗವಾಗಿರುತ್ತೋ ಅಷ್ಟೇ ವೇಗವಾಗಿ ಕಂಪಾರ್ಟ್ಮೆಂಟ್ಸ್ಗಳು ಕೂಡ ಫಾಸ್ಟಾಗಿ ಅದರ ಹಿಂದೆ ಹೋಗುತ್ತೆ. ನಾಯಕರಾದವ್ರು ಎಷ್ಟು ವೇಗವಾಗಿರ್ತಾರೋ ಅಷ್ಟು ವೇಗ ಇಡೀ ಸಂಸ್ಥೆ, ಅವರ ಸಂಸ್ಥೆ ಇರುತ್ತೆ. 1998 ಐ ಲರ್ನ್ ಒನ್ ಕ್ವಾಲಿಟಿ. ವಾಟ್ಸ್ ದ್ಯಾಟ್? 20% ಫಾಸ್ಟ್. 20% ವೇಗದಲ್ಲಿರೋದ್ರಿಂದ ಏನಾಗುತ್ತೆ, ನೀವು ಒಬ್ರು 20% ವೇಗದಲ್ಲಿದ್ದರೆ ಬಾಸ್ ಆಗಿ, ನಿಮ್ಮ ಎಂಟೈರ್ ಟೀಮ್, ಇಮ್ಯಾಜಿನ್ ಲೈಕ್ ನಿಮ್ಮ ಹತ್ರ ಒಂದು 100 ಜನ ಕೆಲಸ ಮಾಡ್ತಾ ಇದ್ರೆ, ಈಚ್ ಪರ್ಸನ್ ವಿಲ್ ಬಿ 20% ಫಾಸ್ಟರ್. ಎಷ್ಟು ಪರ್ಸೆಂಟ್? 200% ಫಾಸ್ಟ್ ಆಯಿತು ಪ್ರೊಡಕ್ಟಿವಿಟಿ. 2000 ಟೈಮ್ 2000%. ಅಮೇಝಿಂಗ್ ಅಲ್ವಾ? ರೈಟ್. ಸೊ ಏನು ಸ್ಪೀಡ್ ಅಂದರೆ, ಸೊ ನೀವು ಮಾತಾಡೋದ್ರಲ್ಲಿ, ಡಿಸಿಷನ್ ತೊಗೊಳೋದ್ರಲ್ಲಿ, ಆಫೀಸ್ಗೆ ಬರೋದ್ರಲ್ಲಿ, ರೈಟ್, ನಾಟ್ ಇನ್ ದ ಡ್ರೈವಿಂಗ್, talking to, taking decisions, executing things. Be fast. Be, the fast is the key. ಇವತ್ತಿನ ವರ್ಲ್ಡ್ ಏನಿವತ್ತು ಇನ್ಸ್ಟೆಂಟ್ ವರ್ಲ್ಡ್, ಫಾಸ್ಟ್ ವರ್ಲ್ಡ್. ಮನೆಗೆ ಇವತ್ತು 10 ನಿಮಿಷಕ್ಕೆ ತರಕಾರಿ ಡೆಲಿವರಿ ಮಾಡ್ತಾರೆ, ಹಾಲು ತೊಗೊಂಬಂದು ಕೊಡ್ತಾರೆ. 10 minutes में डिलीवरी टू घर के लिए. ಸೊ ಪಿಜ್ಜಾ 30 minutes के अंदर घर में. ಸೊ ಜೋಕ್ಸ್ ನಡೀತಾ ಇತ್ತಲ್ವಾ, ಪಿಜ್ಜಾ 30 ನಿಮಿಷದಲ್ಲಿ ಬರುತ್ತೆ, ಆ್ಯಂಬುಲೆನ್ಸ್ 2 hour ಹಿಡಿಯುತ್ತೆ ಅಂತ. ರೈಟ್? ಹೌ ಇಟ್ ಈಸ್ ಪಾಸಿಬಲ್? ಬಿಕಾಸ್ ದೇ ನೋ ದಟ್ leadership is all about speed, customer satisfaction in a speed. Speed is the game of the world. ಇಂಟರ್ನೆಟ್ ಬಂದಿರೋದ್ರಿಂದ ಎಲ್ಲನೂ ಫಿಂಗರ್ ಟಿಪ್ಪಲ್ಲಿ ಸಿಗ್ತಾ ಇದೆ. ಸೊ ನಿಮ್ಮ ಬಿಸ್ನೆಸ್ಸಲ್ಲಿ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಆಗಬೇಕು, ಪ್ರೊಡಕ್ಟಿವಿಟಿ ಜಾಸ್ತಿ ಆಗಬೇಕು, ನಿಮಗೆ ಜೀವನದಲ್ಲಿ ಎಕ್ಸ್ಟ್ರಾ ಟೈಮ್ ಇರಬೇಕಂದ್ರೆ ಬಿ ಅ ಫಾಸ್ಟರ್ ಪರ್ಸನ್. ಕೆಲವು ಸತಿ ತುಂಬ ಏನಾಗ್ಬಿಟ್ಟಿರುತ್ತೆ, ಸ್ಲೋ ಡೌನ್ ಆಗಿಬಿಟ್ಟಿರ್ತೀವಿ ಫಾರ್ ಸಮ್ ರೀಸನ್. ಲೈಕ್ ನಾನು ಒಂದು 10 ವರ್ಷ ಆಯ್ತು, 15-20 ವರ್ಷ ಆಯ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಆರ್ ಯು ಆರ್ ಎ ಬಿಗಿನರ್? ಹೆಂಗೆ, ಏನಾಗುತ್ತೋ, ಪಾಸ್ ಆಗುತ್ತೋ, ಫೇಲ್ ಆಗುತ್ತೋ ನಾನು ಮಾಡ್ತಾ ಇರೋ ಕೆಲಸ. ಬಟ್ ವಾಟ್ ಎವರ್ ಇಟ್ ಮೇ ಬಿ ಫಾಸ್ಟರ್. ಫಾಸ್ಟ್ ಇರೋದ್ರಿಂದ ಪ್ರಯೋಜನ ಏನು? ವರ್ಕ್ ಆಗುತ್ತೆ, ರಿಸಲ್ಟ್ ಸಿಕ್ತು. ವರ್ಕ್ ಆಗಿಲ್ಲ, ಫೇಲ್ ಆಯಿತು. ಇವನ್ ಫೇಲ್ ಯು ಆರ್ ಫಾಸ್ಟರ್. ಫೇಲ್ಯೂರ್ ಆಲ್ಸೋ ಫಾಸ್ಟಾಗಿ ಆಗಬೇಕು. ಸೊ ಏನು ಸರಿ ವರ್ಕ್ ಆಗುತ್ತೆ ಅಂತ ತಿಳ್ಕೊಳೋದಕ್ಕೆ ನೀವು ಕ್ವಿಕ್ ಆಗಿರ್ತೀರಲ್ವಾ? ಸೊ ಗೆಟ್ ದಟ್ ಮೊಮೆಂಟಮ್. ಸ್ಪೀಡ್ ಬೇಕು. ರೈಟ್? ಆರ್ ಯು ಇನ್ ದ ಸ್ಪೀಡ್? ಇಫ್ ಯು ಆರ್ ನಾಟ್ ಇನ್ ದ ಸ್ಪೀಡ್, ಯು ಆರ್ ಸ್ಲೋ ಡೌನ್, ಲೆಥಾರ್ಜಿಕ್ ಆಗಿದ್ರಿ, ಒಂಥರ ನೀರಾನೆ ಅಂತ ಕರಿತೀವಿ, ಅನ್ನಕ್ಕಿತ್ತು ಜಾಂಬಿ ಥರ. ಸಾರಿ, ದಿಸ್ ಮೈ ಯೂಸಿಂಗ್ ಮೈ ಲ್ಯಾಂಗ್ವೇಜ್. ಬಟ್ ದೇರ್ ಆರ್ ಸೋ ಮೆನಿ ಬಿಸ್ನೆಸ್ ಓನರ್ ತುಂಬ ಸ್ಲೋ ಇರ್ತಾರೆ. ನೀವೆಷ್ಟು ಸ್ಲೋ ಇರ್ತೀರಾ? ನಿಮ್ಮ ಹತ್ರ ಒಂದು 20 ಜನ ಕೆಲಸ ಮಾಡ್ತಾರೆ, ವಾಪಸ್ ತಿರುಗಿ ನೋಡಿ ಅವ್ರು ಎಷ್ಟು ಸ್ಲೋ ಇರ್ತಾರೆ. ಅವಾಗ ಯಥಾ ರಾಜ ತಥಾ ಪ್ರಜಾ. ಐ ಆಮ್ 20% ಫಾಸ್ಟರ್ ಫ್ರಮ್ ಲಾಸ್ಟ್ 22 years. ಹೌ ಅಬೌಟ್ ಯು? ಇಫ್ ಯು ವಾಂಟ್ ಟು ಬೆಟರ್ ಟೈಮ್ ಮ್ಯಾನೇಜ್ಮೆಂಟ್, be 20% faster and see the magic. Time management tip 5, ಪಾರ್ಕಿನ್ಸನ್ ಲಾ. ಪಾರ್ಕಿನ್ಸನ್ ಅಂತ ಒಬ್ಬ ವ್ಯಕ್ತಿ ಸೆನೆಟ್, ಇಂಗ್ಲೆಂಡಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ವಿಧಾನಸೌಧ ಅಂತ ಹೇಗೆ ಕರಿತೀವಿ, ಹಾಗೆ ಇಂಗ್ಲೆಂಡಲ್ಲಿ ಒಂದು ರಾಜ್ಯಸಭೆ ಇದೆ, ಅಲ್ಲಿ ಸೆನೆಟಲ್ಲಿ ವರ್ಕ್ ಮಾಡ್ತಾ ಇದ್ದ ಗುಮಾಸ್ತನಾಗಿ.
ಹಿ ಅಬ್ಸರ್ವ್ ದ ಪೀಪಲ್ ಬಿಹೇವಿಯರ್. ಇಬ್ಬರು ಕೆಲಸ ಮಾಡ್ತಾ ಇದ್ದವರು 4 ಜನ ಆದರೂ ಸ್ಟಾಫು, ಆ 4 ಜನನು ಅಷ್ಟೇ ಟೈಮ್ನಲ್ಲಿ ಆ ಎಲ್ಲ ಕೆಲಸಗಳನ್ನ ಹಂಚ್ಕೊಂಡು ಕಂಪ್ಲೀಟ್ ಮಾಡಿದ್ರು. ಸೊ ಜನ ಜಾಸ್ತಿ ಆಗದಂಗೆ ಪ್ರೊಡಕ್ಟಿವಿಟಿ ಕಡಿಮೆ ಆಯಿತು. ಸೊ ವಾಟ್ ಹಿ ಅಬ್ಸರ್ವ್, ಯಾವ ಕೆಲಸವು ನಿರ್ವಹಿಸಲಿಕ್ಕೆ ಅಥವಾ ಕಂಪ್ಲೀಟ್ ಮಾಡಲಿಕ್ಕೆ ಎಷ್ಟು ಸಮಯ ಇದ್ರೂ ಆ ಕೆಲಸ ಅಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ಅಥವಾ ಅಷ್ಟು ಕಾಂಟ್ರಾಸ್ಟ್ ಅಂದರೆ ಕಡಿಮೆ ಆಗುತ್ತೆ. ಇಫ್ ಅ ವರ್ಕ್ ಈಸ್ ಗಿವನ್ ಟು ಕಂಪ್ಲೀಟ್ ಇಟ್ಸ್ ಟಾಸ್ಕ್, ಎಷ್ಟು ಟೈಮ್ ಇದು ಅಷ್ಟು ಅದು ಆವರಿಸ್ಕೊಳುತ್ತೆ ಅಂತ ಅರ್ಥ. ಎಕ್ಸಾಂಪಲ್, ನೀವು ಬೆಳಗ್ಗೆ ಯಾವತ್ತೋ ಒಂದಿನ 6 ಗಂಟೆಗೆ ಎದ್ದುಬಿಟ್ರಿ, 5:30ಗೆ ಎದ್ದೇಳೋ ಟೈಮಲ್ಲಿ ಹಾಫ್ ಆನ್ ಅವರ್ ಕಡಿಮೆ ಇದೆ ಟೈಮು, ಬಟ್ ಹಾಫ್ ಆನ್ ಅವರ್ ಕಡಿಮೆ ಆಗೋಯ್ತು. ಇನ್ನು ನೆಕ್ಸ್ಟ್ 45 ನಿಮಿಷದಲ್ಲಿ ಅಡುಗೆ ಮಾಡಿ, ಸ್ನಾನ ಮಾಡಿ, ರೆಡಿಯಾಗಿ ಯು ಹ್ಯಾವ್ ಟು ರೀಚ್ ದ ಬಸ್ ಸ್ಟ್ಯಾಂಡ್ ಆರ್ ನಿಯರ್ ಬೈ ವಾಟ್ ಎವರ್ ದ ಪ್ಲೇಸ್ ಟು ಕ್ಯಾಚ್ ಅಪ್ ಎ ವೆಹಿಕಲ್ ಆರ್ ಎ ಟ್ರಾನ್ಸ್ಪೋರ್ಟೇಷನ್ ಆರ್ ಯು ಟು ಅಟೆಂಡ್ ಎ ಮೀಟಿಂಗ್. ಆ 45 ಮಿನಿಟ್ಸಲ್ಲಿ ಎಲ್ಲ ಕೆಲಸನೂ ಮುಗಿಸಿದ್ರಿ. ಹ್ಯಾವ್ ಯು ಅಬ್ಸರ್ವ್ಡ್ ಇಟ್? ಹೆಂಗೆ ಸಾಧ್ಯವಾಯಿತು? ಬಿಕಾಸ್ 45 ನಿಮಿಷದಲ್ಲಿ ಮುಗಿಬೇಕು, 45 ನಿಮಿಷದಲ್ಲಿ ಮುಗಿಸ್ಲಿಕ್ಕೆ ಹೆಂಗೆಲ್ಲ ಸ್ಪೀಡಾಗಿ ಯೋಚನೆ ಮಾಡಿದ್ರಿ. ಕರೆಕ್ಟ್? ಸೊ ದಟ್ ಇಸ್ ಕಾಲ್ಡ್, ಎಷ್ಟು ಟೈಮ್ ಇದ್ದರೆ ಅಷ್ಟು ಟೈಮಲ್ಲಿ ಆ ಕೆಲಸವನ್ನು ನಾವು ಕಂಪ್ಲೀಟ್ ಮಾಡ್ತೀವಿ. ಆ ಟೈಮ್ ಫ್ರೇಮ್ ಅನ್ನೋದು ಫಿಕ್ಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ? ಇಟ್ ವಿಲ್ ಎಕ್ಸ್ಪ್ಯಾಂಡ್. ಎಷ್ಟು ಕೊಟ್ಟರು ಆಗಿಬಿಡುತ್ತೆ. ದಿಸ್ ಇಸ್ ವಾಟ್ ಮೈ ಅಬ್ಸರ್ವ್ಡ್. ನಾವು ಒಂದಿನ ಟೈಮ್ ಇರುತ್ತೆ, ಆ ಒಂದಿನದಲ್ಲಿ 8 ಅವರಲ್ಲಿ ನಿಮ್ಮ ಟೀಮು ಎಷ್ಟು ಕೆಲಸ ತೆಗಿಸ್ಬೇಕು, ರಿಸಲ್ಟ್ ಔಟ್ಪುಟ್ ಏನು ಬರಬೇಕು ಅಂತ ನೀವು ಡಿಫೈನ್ ಮಾಡಿಲ್ಲ ಅಂದರೆ ಏನಾಗುತ್ತೆ? ಇಫ್ ಯು ಆರ್ ನಾಟ್ ಔಟ್ಪುಟ್ ಡಿಫೈನ್ ಮಾಡಿಲ್ಲ ಅಂದರೆ ದೇ ವಿಲ್ ಡ್ರ್ಯಾಗ್ ದ ವರ್ಕ್. ಟೈಮ್ ಫ್ರೇಮ್ ಅಂತ ಕರೀನ, ಡೆಡ್ಲೈನ್ ಅಂತ ಕರೀತಾರೆ. ದಟ್ಸ್ ನಾಟ್ ಎ ರೈಟ್ ವರ್ಡ್. ಬಟ್ ಇಷ್ಟು ಗಂಟೆಲಿ ಇಷ್ಟು ಪ್ರೊಡಕ್ಟಿವಿಟಿ, ಇಷ್ಟು ಟೆಲಿಕಾಲಿಂಗ್ ಆಗಬೇಕು, ಇಷ್ಟು ಸೇಲ್ಸ್ ಬರಬೇಕು, ಇಷ್ಟು ಎನ್ರೋಲ್ಮೆಂಟ್ ಆಗಬೇಕು, ಇಷ್ಟು ಕಲೆಕ್ಷನ್ ಆಗಬೇಕು. ನಿಮ್ಮ ಪ್ರೊಡಕ್ಷನ್ ಟೀಮ್ ಇದ್ದರೆ ಇಷ್ಟು ಪ್ರಾಡಕ್ಟ್ಸ್ ಯೂನಿಟ್ ಪ್ರೊಡಕ್ಟಿವಿಟಿ ಆಗಿರಬೇಕು. ನೀವು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಸಲ್ಲಿದ್ದರೆ ಒಂದಿನಕ್ಕೆ ಒಬ್ಬ ಲೇಬರ್ ಇಷ್ಟು ಗೋಡೆ ಕಟ್ಟಿರಬೇಕು ಅಥವಾ ಇಷ್ಟು ಸ್ಕ್ವೇರ್ ಫೀಟ್ ಒಂದು ವಾರದಲ್ಲಿ ಇಷ್ಟು ಎಕ್ಸಿಕ್ಯೂಟ್ ಆಗಿರಬೇಕು. ಯು ಹ್ಯಾವ್ ಟು ಡಿಫೈನ್ ದ ಔಟ್ಪುಟ್ ವಿತಿನ್ ದ ಟೈಮ್. ಪಾರ್ಕಿನ್ಸನ್ ಲಾ. ನಾನು ಲೈವ್ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಬೇಕಾದ್ರೆ ಏನು ಕಂಡಕ್ಟ್ ಮಾಡ್ತೀನಿ ಅಂದರೆ, ಜನರಲಿ ಒಂದು ಟೆಸ್ಟ್ ಮಾಡ್ತೀನಿ. ಒಂದು ನೀರಿನ ಬಾಟ್ಲ್ ತೊಗೊಂಬನ್ನಿ, ಅಲ್ಲಿ ಇದೆಯಲ್ಲ ಅಂತ ಹೇಳ್ತೀನಿ. ಸೊ ಐ ಲಾಸ್ಟ್ ಸಂಬಡಿ, ಕ್ಯಾನ್ ಯು ಗೆಟ್ ಮಿ ದಟ್ ವಾಟರ್ ಬಾಟಲ್? ಸೊ ಅವ್ರು ಎದ್ದು ಅವ್ರ ಪಾಡಿಗೆ ಅವ್ರು ಎಷ್ಟು ಹಿ ಟೇಕ್ಸ್ ಇಸ್ ಓನ್ ಸ್ವೀಟ್ ಟೈಮ್ ಆ್ಯಂಡ್ ಕಮ್ ಬ್ಯಾಕ್. ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು, ಇನ್ನೊಂದು ಫೇವರ್ ಮಾಡ್ತೀರಾ ಅಂತ ಕೇಳ್ತೀನಿ. ಎಸ್ ಅಂತಾರೆ. ಇನ್ನೊಂದು ಬಾಟ್ಲ್ ಬೇಕು, ಬಟ್ ಈ ಸತಿ ಎಷ್ಟು ಫಾಸ್ಟ್ ಆಗುತ್ತೋ ಅಷ್ಟು ಫಾಸ್ಟಾಗಿ ತರಬೇಕು ಅಂತೀನಿ. ಸೊ ಹಿ ರನ್ ಆ್ಯಂಡ್ ಗೆಟ್ಸ್ ಬ್ಯಾಕ್ ದ ವಾಟರ್. ದೆನ್ ಮತ್ತೆ ಇನ್ನೊಂದು ಸತಿ, ಕ್ಯಾನ್ ಐ ಡೂ ಒನ್ ಮೋರ್ ಟೆಸ್ಟ್? ಹೇಳಿ ಸರ್ ಅಂತಾರೆ. 10 ಸೆಕೆಂಡಲ್ಲಿ ಕ್ಯಾನ್ ಯು ಗೆಟ್ ದ ವಾಟರ್? 1 2 3 4 5 6 7 8 9 10. ಪ್ರಾಬಬ್ಲಿ 10 or 12 ಸೆಕೆಂಡ್ 13 ಸೆಕೆಂಡ್ಸಲ್ಲಿ ಅವ್ರು ತಂದಿರ್ತಾರೆ ನೀರು. ಮೇಲೆ ಹೆದ್ರು ಬಿಡ್ತಾ ಇರ್ತಾರೆ. ವಾಟ್ ಡಿಡ್ ಯು ಅಂಡರ್ಸ್ಟುಡ್ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್, ಥರ್ಡ್ ಟೈಮ್ಗೆ? ಸರ್ ಫಸ್ಟ್ ಟೈಮ್ ನೀರು ತೊಗೊಂಬಂದ್ರೆ ತಂದು ಕೊಟ್ಟೆ, ಬಟ್ ಸೆಕೆಂಡ್ ಟೈಮ್ ಫಾಸ್ಟ್ ಅಂದರೆ ಓಡೋದು ಬಂದೆ, ಬಟ್ ಲಾಸ್ಟ್ 3ನೇ ಸತಿ ನೀವು ನನಗೆ ಇಷ್ಟು ಸೆಕೆಂಡಲ್ಲಿ ತರಬೇಕಂದ ನನಗೆ ಪುಷ್ ಆಯಿತು ತುಂಬ. ಎಷ್ಟು ಜನರಿಗೆ ಮೈಂಡ್ ಓಪನ್ ಅಪ್ ಆಗ್ತಾ ಇದೆ? ಟೈಮ್ ಮೈಂಡ್ ಓಪನ್ಡ್. ಸೊ ಎಷ್ಟೊಂದು ಸತಿ ನಾವೇನು ಮಾಡ್ತೀವಿ, ಕೆಲಸ ಮಾತ್ರ ಕೊಡ್ತೀವಿ, ಎಷ್ಟು ಟೈಮ್ ಒಳಗಡೆ ಮುಗಿಸ್ಬೇಕು ಅಂತ ಕೊಡೋದಿಲ್ಲ. ಟಾರ್ಗೆಟ್ ಕೊಡ್ತೀವಿ, ಟೈಮ್ ಫ್ರೇಮ್ ಕೊಡೋದಿಲ್ಲ. ದಟ್ ಈಸ್ ವೈ ಎಷ್ಟೊಂದು ಸತಿ ಫೈಲ್ಗಳಿಗೆ ಕಂಪ್ಲೀಟ್ ಆಗಿರಲ್ಲ, ಕಂಪ್ಲೇಂಟ್ಸ್ ರಿಸಾಲ್ವ್ ಆಗಿರಲ್ಲ ಬಿಸ್ನೆಸ್ಸಲ್ಲಿ. ಅಗೇನ್ ಲೈಕ್ ನೀವು ನಿಮ್ಮ ಟೈಮ್ ಫ್ರೇಮ್ ಇಟ್ಕೊಂಡಿರೋದಿಲ್ಲ. ಈಗ ನಾನೇನು ಮಾಡ್ತೀನಿ, ನನ್ನ ಒಂದು ಕ್ಯಾಲೆಂಡರ್ ಸೆಟ್ ಮಾಡ್ಕೊಳ್ತೀನಿ, ಒಂದು ದಿನದಲ್ಲಿ ಇಷ್ಟು ಕೆಲಸ ಮಾಡಬೇಕಂತ. ಆ ಕೆಲಸದ ಪಕ್ಕದಲ್ಲಿ ಇಷ್ಟು ನಿಮಿಷದಲ್ಲಿ ಈ ಕೆಲಸ ಮುಗಿಸ್ಬೇಕು. ನಾನು ಈ ವಿಡಿಯೋ ಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಬಟ್ ಐ ಹ್ಯಾವ್ ನಾಟ್ ಸೆಟ್ ದ ಟೈಮ್ ಫ್ರೇಮ್. ಅವಾಗೇನಾಗುತ್ತೆ, ಮೈಂಡ್ ಎಳ್ಕೊಂಡು ಹೋಗ್ತಾ ಇರುತ್ತೆ, ಮಾಡೋಣ ಬಿಡು ಈ ವಿಡಿಯೋ. ಬಟ್ ಸೋ ಮೆನಿ ಪೀಪಲ್ ಆರ್ ಆಸ್ಕಿಂಗ್ ದಿಸ್, ಲೈಕ್ ಕೆನ್ ಐ ಪ್ರೊಡ್ಯೂಸ್ ಅ ಟೈಮ್, ಲೈಕ್ ಕಡಿಮೆ ಟೈಮಲ್ಲಿ ಜಾಸ್ತಿ ಕೆಲಸ ಮಾಡಬೇಕು, ಟೈಮೇ ಸಾಲ್ತಾ ಇಲ್ಲ, ಏನು ಮಾಡೋದು? ಐ ಸೆಟ್ ದ ಟೈಮ್. ಈ ರೆಕಾರ್ಡ್ ಮಾಡ್ತಾ ಇರೋ ದಿನ ಬಂದು 5th December 2021, ರೈಟ್? ಸೊ ಐ ಸೆಟ್ ದಟ್ ವಿತಿನ್ 1 o'clock ಐ ಶುಡ್ ಫಿನಿಶ್ ದಿಸ್ ಇಂಟರ್ವ್ಯೂ ಶೂಟಿಂಗ್. ದಟ್ಸ್ ಅ ಟೈಮ್ ಫ್ರೇಮ್ ಐ ಸೆಟ್. ಸೊ ನನಗೆ ನಾನು ಟೈಮ್ ಫ್ರೇಮ್ ಸೆಟ್ ಮಾಡ್ಕೊಂಡಿದ್ದಕ್ಕೆ ಐ ಕಂಪ್ಲೀಟೆಡ್ ಲೈಕ್ ದಟ್. ಲೈಕ್ ಪ್ರತಿದಿನ ನಾನು ಏನು ಒಂದು ಮನೆ ಕೆಲಸ, ಪರ್ಸ್ನಲ್ ವರ್ಕ್ಸ್, BTA ಟೀಮ್ ವರ್ಕ್ ಆ್ಯಂಡ್ ಡಿಜಿಟಲ್ ಟೀಮ್ ವರ್ಕ್, ಮೆಂಬರ್ ನರ್ಚರಿಂಗ್, ಡಿಜಿಟಲ್ ಲೈಕ್ ಫೈನಾನ್ಸ್ ವರ್ಕ್, ಎಷ್ಟು ಕೆಲಸಗಳು ಬರ್ಕೊಂಡಿರ್ತೀನಿ, ಕಾಂಟೆಂಟ್ ಕ್ರಿಯೇಷನ್, ಎಲ್ಲದಕ್ಕೂ ಟೈಮ್ ಫ್ರೇಮ್ ಕೊಡ್ತೀನಿ. ಆ್ಯಂಡ್ ಐ ಗಿವ್ ಟೈಮ್ ಫ್ರೇಮ್ ಟು ದ ಟೀಮ್ ಆಲ್ಸೋ. ದ ಪ್ರೊಡಕ್ಟಿವಿಟಿ ಈಸ್ ಸೂಪರ್ ಹೈ. ಕರೆಕ್ಟ್? ಸೊ ನಮ್ಮ ಬಿಸ್ನೆಸ್ ಟೈಕೂನ್ ಅಕಾಡೆಮಿಲಿ ಮೆಂಬರ್ಸ್ಗಳು ಜಾಯ್ನ್ ಆಗಿದ ತಕ್ಷಣ ಅರ್ಲಿಯರ್ ಐ ಯೂಸ್ ಟು ಸಿ ಲೈಕ್ ದೇರ್ ಪ್ರೊಡಕ್ಟಿವಿಟಿ ವಾಸ್ ನಾಟ್ ಸೋ ಗ್ರೇಟ್.
Some self-driven people have really produced great. Now I started giving training. ಫಸ್ಟ್ ಫ್ರೇಮ್ ಆಫ್ ಮೈಂಡ್ ಏನು ಕೊಡ್ತೀನಿ, 100 ಡೇಸಲ್ಲಿ ಆನ್ಲೈನಲ್ಲಿ ಎಲ್ಲ ಅಕೌಂಟ್ ಓಪನ್ ಆಗಿ ಫೇಸ್ಬುಕ್, ಯೂಟ್ಯೂಬ್, ಆನ್ಲೈನ್ ಪ್ಲಾಟ್ಫಾರ್ಮ್, ವೆಬ್ಸೈಟ್ಸ್, ಆ್ಯಂಡ್ ಯು ಶುಡ್ ಜನರೇಟ್ ಇನ್ 100 days 3 to 5 lakh rupees ಟರ್ನ್ ಓವರ್. ಅವ್ರೇನು ಕೋರ್ಸ್ ಫೀಸ್ ಕೊಟ್ಟಿರ್ತಾರೆ 100 times ಅವ್ರು ಅರ್ನ್ ಮಾಡಿಬಿಡ್ಬೇಕು 100 ಡೇಸಲ್ಲಿ, ಆ್ಯಂಡ್ ದೇ ಶುಡ್ ಗೆಟ್ ಮೈ ಸಕ್ಸಸ್ ಇಂಟರ್ವ್ಯೂ, ಬ್ರ್ಯಾಂಡ್ ಶೋಕೇಸ್. ದಟ್ಸ್ ಅ ಗ್ರೇಟ್. ಸೊ ಅದನ್ನು ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಐ ಆಮ್ ಸೀಯಿಂಗ್ ಸೋ ಮೆನಿ ಪೀಪಲ್ ಆರ್ ಬಿಕಮ್ ಹೈಯರ್ ಪ್ರೊಡಕ್ಟಿವ್. ಸೊ ಟೈಮ್ ಫ್ರೇಮ್, ಪಾರ್ಕಿನ್ಸನ್ ಲಾ, ಒಂದು ಕೆಲಸವನ್ನು ಮುಗಿಸಲಿಕ್ಕೆ ಎಷ್ಟು ಸಮಯಾವಕಾಶ ಕೊಟ್ಟರೂ ಆ ಕೆಲಸವನ್ನು ಕಂಪ್ಲೀಟ್ ಆಗಲಿಕ್ಕೆ ಅಷ್ಟು ಸಮಯವದು ಆವರಿಸ್ಕೊಂಡ್ಬಿಡುತ್ತೆ. ಕಡಿಮೆ ಟೈಮ್ ಇಟ್ಟರೆ ಕಡಿಮೆ ಟೈಮಲ್ಲಿ ಮುಗಿಯುತ್ತೆ, ಜಾಸ್ತಿ ಟೈಮ್ ಕೊಟ್ಟಷ್ಟು ಜಾಸ್ತಿ ಟೈಮ್ ಎಳ್ಕೊಂಡೋಗುತ್ತೆ, ಡ್ರ್ಯಾಗ್ ಆಗುತ್ತೆ ಕೆಲಸ. ಸೊ ಏನು ಮಾಡಿ, ನಿಮ್ಮ ಬಿಸ್ನೆಸ್ಸಲ್ಲಿ ಪ್ರತಿಯೊಬ್ಬೊಬ್ರಿಗೂ ಒಂದೊಂದು ಟೈಮ್ ಫ್ರೇಮ್ ಕೊಡಿ. ಇಷ್ಟು ಗಂಟೆಲಿ ಇಷ್ಟು ಕೆಲಸ ಮುಗಿಸ್ಬೇಕು. ನೀವು ಅಷ್ಟೇ ನಿಮ್ಮ ಕೆಲಸಗಳನ್ನ ನೀವು ಟೈಮ್ ಫ್ರೇಮ್ ಸೆಟ್ ಮಾಡ್ಕೊಳ್ಳಿ, ಆ್ಯಂಡ್ ಯು ಸಿ ದ ಮ್ಯಾಜಿಕ್, ರೈಟ್? ಸೊ ವಾಟ್ ಡಿಡ್ ಯು, ಹೌ ಆರ್ ಯು ಫೀಲಿಂಗ್? ಎಸ್, ಲರ್ನಿಂಗ್ ಅ ಲಾಟ್, ಫೀಲಿಂಗ್ ಗ್ರೇಟ್. ಇಷ್ಟೆಲ್ಲ ನೀವು ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಇನ್ನೂ ಎಷ್ಟೊಂದು ಬೆಟರ್ ಬಂದುಬಿಡುತ್ತಲ್ವಾ? ದಿಸ್ ಜಸ್ಟ್ ವಾಟ್ ಐ ಆಮ್ ಶೇರಿಂಗ್ ಯು 5th. ಇನ್ನು ಮುಂದೆ ಎಷ್ಟೊಂದಿದೆ. ಪ್ಲೀಸ್ ವಾಚ್ ದಿಸ್ ಕಂಪ್ಲೀಟ್ ವಿಡಿಯೋ multiple times so it will become a better for your life and business management. Time management tips number 6. Most of the time ಏನಾಗುತ್ತೆ, ನಮಗೆ ನಮ್ಮ ಟೈಮ್ ನಾವು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀವಿ, ಬಟ್ ನಮ್ಮ ಟೈಮ್ ವೇಸ್ಟ್ ಆಗೋದು ಎಲ್ಲಿಂದ ಅಂದರೆ ಬೇರೆಯವ್ರ ಕಡೆಯಿಂದ. ಮೆನಿ ಎ ಟೈಮ್ಸ್ ಲೈಕ್ ನಮಗೇನಾಗುತ್ತೆ, ಬೇರೆಯವರು ಹೇಳಿ ಟೈಮ್ ಬರೋದಿಲ್ಲ, ನಾವು ಅವ್ರ ಟೈಮ್ಗೆ ಹೋಗಿರ್ತೀವಿ ಬಟ್ ಅವರಲ್ಲಿ ಸಿಗೋದಿಲ್ಲ. ಸೊ ವಾಟ್ ಟು ಡೂ ಫಾರ್ ದಿಸ್? ರೀಕನ್ಫರ್ಮ್ ದ ಅಪಾಯಿಂಟ್ಮೆಂಟ್. reconfirm the appointment. ಹೇಗೆ? ಲೆಟ್ಸ್ ಸೇ ಲೈಕ್ ಐ ರನ್ ಎ ಬಿಸ್ನೆಸ್ ಟೈಕೂನ್ ಅಕಾಡೆಮಿ. ಮೊದಲು ನಾನು ತುಂಬ ಜನರಿಗೆ ಫ್ರೀಯಾಗಿ ಈಸಿಯಾಗಿ ಸಿಗ್ತಾ ಇದ್ದೆ, ಬಿಕಾಸ್ ಮೈ ಕೋಚಿಂಗ್ ವಾಸ್ ಅ ಡಿಫ್ರೆಂಟ್ ಮಾಡೆಲ್. ನಾವು ಆನ್ಲೈನ್ ಮಾಡೆಲ್ ಆಗಿರೋದ್ರಿಂದ ತುಂಬ ಜನ ಎವ್ರಿ ಡೇ 100+ ಲೀಡ್ಸ್ ಜನ್ರೇಟ್ ಆಗುತ್ತೆ ನಮಗೆ ಆನ್ಲೈನಲ್ಲಿ, ಆ್ಯಂಡ್ ಪೀಪಲ್ ವಾಂಟ್ ಟು ಮೀಟ್ ಮೀ, ಪೀಪಲ್ ವಾಂಟ್ ಟು ಟಾಕ್ ಟು ಮೀ. ವಿ ಹ್ಯಾವ್ ದಿಸ್ ಅಪಾಯಿಂಟ್ಮೆಂಟ್ ಸಿಸ್ಟಮ್ ಓನ್ಲಿ ಫಾರ್ ಲೈಕ್ ಅವರ್ ಹೈಯರ್ ಲೆವೆಲ್ ಎನ್ರೋಲ್ ಆಗಿರೋರಿಗೆ. And not to everybody, only for a few particular people I give appointment because of the time constraint, right? It's not the time constraint, I can't give everybody time because online irade model ಏನಂದ್ರೆ ಅವ್ರು ಕಲ್ತು ಬೆಳೀಲಿ ಅಂತ. even though sometime I give time, ಅವರು ಫಸ್ಟ್ ಟೈಮ್ ನಮ್ಮ ಆಫೀಸ್ ಬರಬೇಕಾದ್ರೆ ಏನಾಗುತ್ತೆ, 11 ಗಂಟೆ ಅಂದರೆ 11:30, 11:45, 12 ಗಂಟೆ, ಆ 1 hour ನನಗೇನಾಗುತ್ತೆ ಅವಾಗ? ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ವೇಸ್ಟ್ ಆಫ್ ಟೈಮ್ಗಿಂತ ಆ ಮೈಂಡಲ್ಲಿ ಇವ್ರು ಬರಬೇಕು ಅಂತ ಇರುತ್ತೆ. ಆ್ಯಂಡ್ ಐ ಟೆಕ್ಸ್ಟ್ ದೆಮ್, ಬರ್ತಾ ಇದ್ದೀರಾ? ಇಲ್ಲ ಸರ್, ಸಾರಿ, ಇವತ್ತು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್. ಸೊ ವಾಟ್ ಹ್ಯಾಪನ್ಸ್ ಅವಾಗ? ಸೊ ವಾಟ್ ಐ ಡೂ, ಅ ಬೆಸ್ಟ್ ಟಿಪ್ಸ್ ಇಸ್, ಒನ್ಸ್ ಮೀಟಿಂಗ್ ಸೆಟ್ ಮಾಡಿದ್ಮೇಲೆ ಐ ವಿಲ್ ಗಿವ್ ಟು ಮೈ ಕಲೀಗ್, ಐ ಟೆಲ್ ದೆಮ್, ಫಾಲೋ ಅಪ್ ಮಾಡಿ, ಇವ್ರಿಗೆ 11 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದೀನಿ, ಬೆಳಿಗ್ಗೆ ಒಂದು ಸತಿ ರಿಮೈಂಡ್ ಮಾಡಿ, ಆ್ಯಂಡ್ ಅವ್ರಿಗೆ ಲೊಕೇಶನ್ ಕಳಿಸಿರಿ, and make sure that they are going to come exactly on time. And ಅವ್ರು ಬಂದಮೇಲೆ ಅವ್ರಿಗೆ ಟೈಮ್ ಫ್ರೇಮ್ ಕೊಟ್ಬಿಡ್ತೀನಿ, ಇಷ್ಟು ನಿಮಿಷ ನಿಮ್ಮ ಟೈಮು, ಇದಾದಮೇಲೆ ನನಗೆ ಬೇರೆ ಅಪಾಯಿಂಟ್ಮೆಂಟ್ ಇದೆ ಅಂತ ಫಿಕ್ಸ್ ಮಾಡಿಬಿಟ್ಟಿರ್ತೀನಿ. ಸೊ ನೌ ದೇ ನೋ ದಟ್ ಮೈ ಟೈಮ್ ಇಸ್ ದಿಸ್ ಮಚ್, ಐ ಹ್ಯಾವ್ ಟು ಬಿ ದೇರ್ ಅಕ್ಯುರೇಟ್, ಪಂಕ್ಚುವಲ್ ಅಂದ್ಬಿಟ್ಟು. ಓಕೆ, ದೆನ್ ಅದಾದಮೇಲೆ ಐ ಆಮ್ ಗೋಯಿಂಗ್ ಟು ಸಮ್ ಪ್ಲೇಸ್. ನಾನು ಕೂಡ ಕೆಲವು ಅಪಾಯಿಂಟ್ಮೆಂಟ್ಗಳಿಗೆ ಹೋಗ್ತೀನಿ. ಸೊ ವೆನ್ ಐ ಆಮ್ ಗೋಯಿಂಗ್ ಟು ಮೀಟ್ ಸಂಬಡಿ ಫಾರ್ ಎ ಪರ್ಟಿಕ್ಯುಲರ್ ಅಪಾಯಿಂಟ್ಮೆಂಟ್, ವಾಟ್ ಐ ಡೂ, ಐ ರೀಕನ್ಫರ್ಮ್ ದೇರ್ ಪ್ರೆಸೆನ್ಸ್. ಸೊ ನಾನು ರೀಕನ್ಫರ್ಮ್ ಮಾಡ್ಕೊಂಡಾಗ ಏನಾಯಿತು, ಓ ನಾನು ಮರ್ತುಬಿಟ್ಟಿದ್ದೆ, ನೀವು ಹೇಳದೆ ಹೋಗಿದ್ರೆ ಹೋಗ್ಬಿಡ್ತಾ ಇದ್ದೆ, ಓ ಗುಡ್ ದಟ್ ಯು ರಿಮೈಂಡೆಡ್ ಮೀ, ನೀವು ಬರ್ತಾ ಇದ್ದೀರಲ್ವೋ, ಲೆಟ್ ಅಸ್ ಮೀಟ್ ಅಪ್. ಸೊ ಫಾರ್ ಎ ಬೆಟರ್ ಟೈಮ್ ಮ್ಯಾನೇಜ್ಮೆಂಟ್, ಸಮಯ ವೇಸ್ಟ್ ಆಗದಿರೇ ಇರಬೇಕು, ಬೇರೆಯವ್ರಿಗೋಸ್ಕರ ಕಾಯ್ದಿರೇ ಇರಬೇಕಂದ್ರೆ ಏನು ಮಾಡಬೇಕು, ಅಪಾಯಿಂಟ್ಮೆಂಟ್ನ ರೀಕನ್ಫರ್ಮ್ ಮಾಡ್ಕೊಳ್ಳಿ. ನಿಮ್ಮನ್ನು ಮೀಟ್ ಮಾಡೋಕ್ಕೆ ಬರೋದಾಗಿರ್ಬೋದು, ನೀವು ಬೇರೆಯವ್ರು ಮೀಟ್ ಮಾಡೋಕ್ಕೆ ಹೋಗಿದ್ರು ಅಪಾಯಿಂಟ್ಮೆಂಟ್ನ ರೀಕನ್ಫರ್ಮ್ ಮಾಡಿಕೊಂಡು ಟೈಮ್ ಇಷ್ಟು ಅಂತ ಸೆಟ್ ಮಾಡಿಬಿಡಿ, ಸೊ ದಟ್ ಯುವರ್ ಟೈಮ್ ವಿಲ್ ನಾಟ್ ಗೆಟ್ ವೇಸ್ಟ್. ಐ ಲೈಕ್ ದಿಸ್, ಐ ಗೋ ಫಾರ್ ಐ ಚೆಕಪ್ ಟು ಎ ಡಾಕ್ಟರ್ ಜಯಶ್ರೀ ಅಂತ ಅವ್ರ ಹೆಸರು, ಬೆಂಗಳೂರಲ್ಲಿದ್ದಾರೆ, ಬನಶಂಕರಿನಲ್ಲೇ. ಐ ಲೈಕ್ ಹರ್ ಸಿಸ್ಟಮ್. ಒನ್ಸ್ ದೇ ಗಿವ್ ದ ಅಪಾಯಿಂಟ್ಮೆಂಟ್ ಕನ್ಫರ್ಮ್ ಆಗಿದ ದ ಅಸಿಸ್ಟೆಂಟ್ ವಿಲ್ ಸೆಂಡ್ ದ ಥ್ಯಾಂಕ್ ಯು ಫಾರ್ ಅಪಾಯಿಂಟ್ಮೆಂಟ್, ಯುವರ್ ಅಪಾಯಿಂಟ್ಮೆಂಟ್ ಇಸ್ ಫಿಕ್ಸ್ಡ್ ಫಾರ್ ಟುಮಾರೋ ಅಟ್ 11:30. ಆ್ಯಂಡ್ ಬೆಳಗ್ಗೆ 10 ಗಂಟೆಗೇ ಮೆಸೇಜ್ ಬಂದುಬಿಡುತ್ತೆ, ದಿಸ್ ಇಸ್ ಯುವರ್ ಅಪಾಯಿಂಟ್ಮೆಂಟ್, ದಿಸ್ ಇಸ್ ಯುವರ್, ಹಿಂದಿನ ದಿನ ಬಂದುಬಿಟ್ಟಿರುತ್ತೆ, ಬಟ್ 10 o'clock ದೇ ಕಾಲ್ ಆ್ಯಂಡ್ ರಿಮೈಂಡ್, ಇವತ್ತು ಇಷ್ಟು ಗಂಟೆಗಿದೆ ಅಲ್ವಾ, ಎಸ್ ಐ ಆಮ್ ಕಮಿಂಗ್.
So look at the way it at managing time. The seventh point is better time management, effective productivity ನಲ್ಲಿ stop too much of analyzation. ಕೆಲವರು ತುಂಬ ಓವರ್ ಅನಾಲಿಸಿಸ್ ಮಾಡ್ತಾ ಇರ್ತಾರೆ. ನಾನು ಈ ಪ್ರಾಜೆಕ್ಟ್ ತೊಗೊಳ್ಳ, ಈ ಬಿಸ್ನೆಸ್ ಮಾಡೆಲ್ ಇಂಪ್ಲಿಮೆಂಟ್ ಮಾಡಲ, ಆನ್ಲೈನ್ ತೊಗೊಂಬರಲ್ಲ, ಈ ಎಂಪ್ಲಾಯಿನ ಇಟ್ಕೊಂಡ್ಲ, ಕೆಲಸದಿಂದ ತೆಗೆದು ಬಿಡಲ, ಈ ಮಾಡಲು ತುಂಬ ವರ್ಷಗಳಿಂದ ನಡೆಸ್ತಾ ಇದ್ದೀನಿ, ಇದ್ರಲ್ಲಿ ಲಾಭ ಇಲ್ಲ, ಏನು ಮಾಡಲಿ, ಏನಂತ ಕರಿತೀವಿ, ಇದು ಯೋಚನೆ ಮಾಡಬೇಕು. ಬಟ್ ತುಂಬ ಚಿಂತೆ ಮಾಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ನಮ್ಮ ಸಮಯ ಏನಾಗುತ್ತೆ, ಕಿಲ್ ಮಾಡ್ತಾ ಇರ್ತೀವಿ, ವ್ಯಯ ಮಾಡ್ತಾ ಇರ್ತೀವಿ. What I have seen so many people is they are not speed enough because they are too much of over analysis. ಏನು ಓವರ್ ಅನಾಲಿಸಿಸ್ ಅಂದರೆ, ಸರಿ ನಮ್ಗೆ ಏನು ರಿಸಲ್ಟ್ ಬರುತ್ತೆ, ಹೆಂಗೆ ವರ್ಕ್ ಆಗುತ್ತಿದ್ದು, ಈ ಯೋಚನೆ ಮಾಡ್ತಾ 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 ಕೆಲವು ಸತಿ ಏನಾಗ್ಬಿಡುತ್ತೆ, ಸಮಯ ವೇಸ್ಟ್ ಆಗುತ್ತೆ. ಎಕ್ಸಾಂಪಲ್, ಯು ಗೋ ಟು ಹೋಟೆಲ್, ಏನು ತಿಂಡಿ ತಿನ್ನಲಿ, ಇದಕ್ಕೆ ಇಷ್ಟೊಂದು ಟೈಮ್, ಬೆಳಗ್ಗೆ ಬಟ್ಟೆ ಎದ್ದು ಯಾವ ಬಟ್ಟೆ ಹಾಕ್ಕೊಳ್ಳಿ, ರೈಟ್, ಯಾವ ವೆಹಿಕಲ್ ತೊಗೊಂಡು ಹೋಗಲಿ, ಇವತ್ತು ಯಾವ ಸಿನಿಮಾ ನೋಡಲಿ ಅಥವಾ ಯಾವ ಚಾನಲ್ ಟಿ ವಿ ನೋಡಲಿ. ಓಕೆ, ಫ್ಯೂ ಥಿಂಗ್ಸ್ ವಿಚ್ ಇಸ್ ರಿಪಿಟೇಟಿವ್ ಬೈ ನೇಚರ್. ಯಾವ ಬಟ್ಟೆ ಹಾಕ್ಕೊಳ್ಳಿ, ಯಾಕೆ, ಯಾವ ವೆಹಿಕಲ್ ಹೋಗಲಿ, ಏನು ತಿಂಡಿ ತಿನ್ನಲಿ, ಯಾವ ಹೋಟ್ಲಲ್ಲಿ ತಿಂಡಿ ತಿನ್ನಲಿ, ಯಾವ ಸಿನಿಮಾ ನೋಡಲಿ. ಸಿ ದೆರ್ ಆರ್ ಸಮ್ ಬೇಸಿಕ್ ಥಿಂಗ್ಸ್ ವಿಚ್ ಇಸ್ ನಾಟ್ ಗೋಯಿಂಗ್ ಟು ಮೇಕ್ ಎನಿ ಡಿಫ್ರೆನ್ಸ್ ಇನ್ ಯುವರ್ ಗ್ರೋತ್. ಬಟ್ಟೆ ಹಾಕ್ಕೊಬೇಕು, ಚೆನ್ನಾಗಿ ಕಾಣಿಸ್ಬೇಕು, ಪ್ರೊಫೆಷ್ನಲ್ ಆಗಿರ್ಬೇಕು ಅಷ್ಟೇ. ಎರಡನೇದು, ಹೊಟ್ಟೆ ತುಂಬಬೇಕು, ಆರೋಗ್ಯವಾಗಿರಬೇಕು. ಟಿ ವಿ ನೋಡ್ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ಅಥವಾ ಸಿನಿಮಾ ನೋಡ್ಬೇಕು, ಎಂಟರ್ಟೈನ್ಮೆಂಟ್, ಮನಸ್ಸು ಶುಭ್ರವಾಗಬೇಕಷ್ಟೇ. ಯಾವ ವೆಹಿಕಲಲ್ಲಿ ಸೇಫಾಗಿ ರೀಚ್ ಆಗಬೇಕಷ್ಟೇ, ಆನ್ ಟೈಮ್ ಹೋಗಬೇಕು. ಬಟ್ ದೆರ್ ಆರ್ ಸಮ್ ಟೈಮ್ಸ್ ವಿಚ್ ಇಂಪ್ಲಿಮೆಂಟಿಂಗ್, ಲೈಕ್ ಆನ್ಲೈನ್ ಬರಲ್ಲ ಬೇಡವಾ, ಎಂಪ್ಲಾಯೀಸ್ನ ಇಟ್ಕೊಳ್ಳ ಬೇಡವಾ, ಅಥವಾ ಹೊಸಬ್ರು ತೊಗೊಳ್ಳ, ಅಥವಾ ರೀಪ್ಲೇಸ್ ಮಾಡಲ, ಈ ಪ್ರಾಜೆಕ್ಟ್ ದುಡ್ಡು ಹಾಕ್ಲಾ ಬೇಡವಾ. ದೇರ್ ಸೋ ಮೆನಿ ಟೈಮ್ಸ್ ಓವರ್ ಅನಾಲಿಸಿಸ್ ಮಾಡ್ತಾ ಇದ್ದ ಏನಾಗುತ್ತೆ, ಟೈಮ್ ಡ್ರ್ಯಾಗ್ ಆಗ್ತಾ ಹೋಗುತ್ತೆ. ಎಷ್ಟು ಟೈಮ್ ಡ್ರ್ಯಾಗ್ ಆಗುತ್ತೋ ನಿಮ್ಮ ಗ್ರೋತ್ ಅಥವಾ ನಿಮ್ಮ ಎಂಟೈರ್ ಆ ಕಲ್ಚರ್ ಇಂಪ್ಲಿಮೆಂಟ್ ಮಾಡಿ ಮುಂದೋಗ್ಲಿಕ್ಕೆ ಏನಾಗುತ್ತೆ, ಡಿಲೇ ಆಗ್ತಾ ಹೋಗುತ್ತೆ. ಸ್ಟಾಪ್ ಟೂ ಮಚ್ ಆಫ್ ವರಿ ಅನಲೈಸೇಷನ್. ಯಾಕಂದರೆ ಒಳಗಡೆ ಇಳಿದ ಮೇಲೇ ನಮ್ಗೆ ಗೊತ್ತಾಗೋದು, ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆದಾಗ ನಮಗೆ ಬೆಟರಾಗಿ ಅದ್ರಲ್ಲಿ ಮಾಡೋಕ್ಕೆ ಬರುತ್ತೆ, ಫಾಸ್ಟ್ ರಿಸಲ್ಟ್ ಬರುತ್ತೆ, ಜಾಸ್ತಿ ರಿಸಲ್ಟ್ ಬರುತ್ತೆ ಅನ್ನೋದು. Now today I am loving a lot of online video marketing. You know why? See, ನಾವು 1-to-1 ಸೇಲ್ ಮಾಡಿದ್ರೆ ಒಂದಿನಕ್ಕೆ ಒಂದು 20-30 ಜನರಿಗೆ 40 ಜನರಿಗೆ ಮೀಟ್ ಮಾಡ್ಬೋದು. ಮ್ಯಾಕ್ಸಿಮಮ್ 100 ಜನರಿಗೆ ಮೀಟ್ ಮಾಡಿ ಸೇಲ್ ಮಾಡ್ಬೋದು, ಕನ್ವಿನ್ಸ್ ಮಾಡ್ಬೋದು, ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್. ಟೆಲಿಕಾಲಿಂಗ್ ಮಾಡಿದ್ರೆ ಡೆಫಿನೆಟ್ಲಿ ವಿತ್ ಬೆಟರ್ ಎಕ್ವಿಪ್ಮೆಂಟ್ 100 ಮೆಂಬರ್ಸ್ ಮಾತಾಡಿಸ್ಬೋದು. ಬಟ್ ನೌ ವಾಟ್ ಐ ಆಮ್ ಡೂಯಿಂಗ್ ದಿಸ್ ವಿಡಿಯೋ ಮಾರ್ಕೆಟಿಂಗ್, ದಿಸ್ ಇಸ್ ಮೈ ವಿಡಿಯೋ ಮಾರ್ಕೆಟಿಂಗ್, ಎಜುಕೇಟಿಂಗ್ ದ ಹೋಲ್ ಕರ್ನಾಟಕ ಮಾರ್ಕೆಟ್. ನನ್ನ ಒಂದು ಗುರಿ ಇದೆ, ಕರ್ನಾಟಕದ 1 ಲಕ್ಷ ಉದ್ಯಮಿಗಳಿಗೆ ಬಿಸ್ನೆಸ್ ಟೈಕೂನ್ ಅಕಾಡೆಮಿಯ ಸದಸ್ಯರನ್ನಾಗಿ ಮಾಡಬೇಕು, ಅವರ ವ್ಯಾಪಾರನ ಆನ್ಲೈನ್ ತೊಗೊಂಬರಬೇಕು, ಜೊತೆಗೆ 10,000 ಉದ್ಯಮಿಗಳನ್ನ 100 ಕೋಟಿ ಟರ್ನ್ ಓವರ್ ಮಾಡೋ ಉದ್ಯಮಿಗಳನ್ನಾಗಿ ಬೆಳೆಸಿ ನರ್ಚರ್ ಮಾಡಬೇಕು. ನರ್ಚರಿಂಗ್ ಟೈಕೂನ್ಸ್ ಇಸ್ ಅ ಟ್ಯಾಗ್ಲೈನ್ ಆಫ್ BTA. ಕರ್ನಾಟಕದಲ್ಲಿ ಬಿಸ್ನೆಸ್ ಕೋಚ್ ಅಂದರೆ ಮಾಸ್ಟರ್ ಕೋಚ್ ಸತ್ಯ ಅನ್ನೋ ಮೈಂಡ್ ಸೆಟ್ ಎಲ್ರಿಗೂ ಬರಬೇಕು. BTAಗೆ ಬಂದಿದ್ದೀವಿ, ದುಡ್ಡು ಮಾಡ್ತೀವಿ, ಹೆಸರು ಮಾಡ್ತೀವಿ, ಬೆಳಿತೀವಿ, ಬ್ರ್ಯಾಂಡ್ ಆಗ್ತೀವಿ. ದಿಸ್ ಇಸ್ ವಾಟ್ ಐ ಆಮ್ ವರ್ಕಿಂಗ್. So this video will go to thousands together people, they will watch, and it will be repeatedly 24/7 our mobile al sigutte. Earlier I was not using this model. I was thinking like I've been in door to door marketing, I've been in telemarketing, I've been in referral marketing alli idido. Oh, this is working wonder. Now once that got inside, I know I'm loving this video marketing. Are you? Type yes, I love video marketing. Okay, so time save ಆಗುತ್ತೆ. Today people are using cell phone, people are using mobile 24/7, right? 24 ಗಂಟೆಗಳು ಬಳಸ್ತಾ ಇರ್ತಾರೆ. ಸೊ ಹಾಗಾದರೆ ನೀವು ಇಂಥ ಒಂದು 24 ಅವರ್ ಬಳಸೋ ಅಡ್ವಾಂಟೇಜ್ನ ಮಿಸ್ ಮಾಡ್ಕೊಬೇಡಿ. ಸೊ ಬ್ರಿಂಗ್ ಯುವರ್ ಪ್ರಾಡಕ್ಟ್ ಆ್ಯಂಡ್ ಬಿಸ್ನೆಸ್, ವಾಟ್ ಎವರ್ ಇಸ್ ಗೋಯಿಂಗ್ ಟು ಟೇಕ್ ಇಟ್, ಲೈಕ್ ಪಾರ್ಟ್ನರ್ಶಿಪ್ ಇಟ್ಕೊಂಡ್ಲಾ ಬೇಡವಾ, ತೊಗೊಂಡ್ಲಾ ಬೇಡವಾ, ಪ್ರೈವೇಟ್ ಲಿಮಿಟೆಡ್ ಮಾಡಲಾ, ಲಿಮಿಟೆಡ್ ಕಂಪ್ನಿ ಮಾಡಲಾ, ಜಂಪ್ ಇನ್. Who knows, a great door will open to you. So stop worrying, stop too much analysis, jump and take action. All right, let's continue the 8th tips. 8ನೇ tip for better time management and effective productivity. ಸ್ಮಾಲ್ ಕೆಲಸಗಳಿರುತ್ತೆ. ಬಾಸ್ ಆಗಿ ಐ ಜಸ್ಟ್ ಅಬ್ಸರ್ವ್ ಪೀಪಲ್, ಯಾರು ಚಿಕ್ಕದು ದೊಡ್ಡದಲ್ಲ. ಕೆಲವು ಬ್ಯೂಟಿ ಪಾರ್ಲರ್ ಮುಂದೆ ಬ್ಯೂಟಿ ಪಾರ್ಲರ್ ಓನರ್ಗಳೇ ಕಸ ಗುಡಿಸ್ತಾ ಇರ್ತಾರೆ, ನೀರು ಹಾಕ್ತಾ ಇರ್ತಾರೆ, ತೊಳಿತಾ ಇರ್ತಾರೆ. ಅವ್ರು ನೋಡಿದಾಗ ನನಗೆ ಅನಿಸುತ್ತೆ, ಈ ಸಣ್ಣ ಅಂಗಡಿಗಳು ನಡೆಸೋರು ಅಥವಾ
Still, even business owners, they only drive their vehicle, they only do all basic works. ಆಸ್ ಅ ಬಿಸ್ನೆಸ್ ಓನರ್ ನಿಮ್ಮ ಕೆಲಸ ಏನಪ್ಪ ಅಂದರೆ ಬಿಸ್ನೆಸ್ನ ಹೆಂಗೆ ಬೆಳೆಸಬೇಕು ಅಂತ ಯೋಚನೆ ಮಾಡೋ ಕೆಲಸ, ಆ ಬೆಳೆಸೋ ಕೆಲಸಗಳು ಮಾಡೋದು. ಕಸ ಯಾರು ಬೇಕಾದ್ರೂ ಗುಡಿಸ್ಬೋದು, ಡ್ರೈವಿಂಗ್ ಯಾರು ಬೇಕಾದರೂ ಮಾಡ್ಬೋದು. ರಿಪಿಟೇಟಿವ್ ಕೆಲಸಗಳನ್ನ ಏನು ಮಾಡಬೇಕು? ಡೆಲಿಗೇಟ್. ಎಸ್, 8ನೇ ಟಿಪ್ಸ್, ಡೆಲಿಗೇಟ್. ಡೆಲಿಗೇಟ್ ಆರ್ ಬಿಕಮ್ ಸ್ಟ್ಯಾಗ್ನೆಂಟ್. ನಾನು ಹೇಳಿದ್ದಲ್ಲ ಇದು. JRD ಗ್ರೂಪ್, ನಮ್ಮ ಟಾಟಾ ಗ್ರೂಪ್ನ ಫೌಂಡರ್, ಹಿ ಸೇಸ್ 110 ಕಂಪ್ನಿಗಳ ಒಡೆಯ, ಒಂದೊಂದು ಕಂಪ್ನಿಗಳು 1000 ಕೋಟಿ. ಹೆಂಗೆ ಮಾಡಿದ್ರು? ನಾವೆಲ್ಲ ಆಫೀಸ್ ಬಾಯ್, ಅಕೌಂಟೆಂಟ್, ಸೇಲ್ಸ್ ಪರ್ಸನ್, ಆಮೇಲೆ ಮಾಡಿದ್ವಿ ಸೇಲ್ಸ್ ಮ್ಯಾನೇಜರ್, ಸೇಲ್ಸ್ ಡೈರೆಕ್ಟರ್. ಬಟ್ ಅವರು MD ಡೈರೆಕ್ಟಾಗಿ ಕಂಪ್ನಿ MDಗಳನ್ನ ಅಪಾಯಿಂಟ್ ಮಾಡಿ ಅಲ್ಲಿಂದ ಕಂಪ್ನಿ ಎಸ್ಟಾಬ್ಲಿಷ್ ಮಾಡಿಸ್ತಾ ಇದ್ರು. ಈ ಸೆಡ್ ಡೆಲಿಗೇಟ್, ಡೆಲಿಗೇಷನ್, ಸೆಕೆಂಡ್ ಲೈನ್ ಲೀಡರ್ಸ್. ಬಟ್ ಏನಾಗುತ್ತೆ, ಸಣ್ಣ ಮತ್ತು ಮಧ್ಯಮ ವರ್ಗದ ಉದ್ಯಮಿಗಳು, ವ್ಯಾಪಾರಸ್ಥರು, ಎಂಟರ್ಪ್ರಿನರ್ಸ್, ಬಿಸ್ನೆಸ್ ಮ್ಯಾನ್ ಎಲ್ಲವೂ ತಮ್ಮ ಕೈಯಲ್ಲಿ ಇಟ್ಕೊಳ್ತಾರೆ. ಎಷ್ಟು ಕೆಲಸ ಆಗುತ್ತೋ ಅವರೇ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ. ದಟ್ಸ್ ವೈ ಯು ಡೋಂಟ್ ಹ್ಯಾವ್ ಮಚ್ ಟೈಮ್, ರೈಟ್? ಡ್ರೈವರ್, ಕಾರ್ ಇರುತ್ತೆ ಎಲ್ಲರ ಹತ್ರನೂ. ಇಟ್ಸ್ ನಾಟ್ ದಟ್ ಎಲ್ಲರ ಹತ್ರ ಇರುತ್ತೆ ಅಂತಲ್ಲ, ಬಟ್ ಮೆನಿ ಪೀಪಲ್ ವಿಲ್ ಹ್ಯಾವ್ ದ ಕಾರ್ ಬಟ್ ದೇ ಡೋಂಟ್ ಹ್ಯಾವ್ ಎ ಡ್ರೈವರ್ಸ್. ಇಫ್ ಯು ಹ್ಯಾವ್ ಎ ಡ್ರೈವರ್, ಟೈಪ್ ಇನ್ ದ ಚಾಟ್ ಬಾಕ್ಸ್ ಆರ್ ಇನ್ ದಟ್ ಕಮೆಂಟ್ ಬಾಕ್ಸ್, ಐ ಹ್ಯಾವ್ ಎ ಡ್ರೈವರ್. ಇಫ್ ಯು ಡೋಂಟ್ ಹ್ಯಾವ್ ಎ ಡ್ರೈವರ್, ಟೈಪ್ ಇನ್ ದಟ್ ಐ ವಿಲ್ ಹ್ಯಾವ್ ಎ ಡ್ರೈವರ್ ನೌ ಅಂತ. 15,000 ರೂಪಾಯಿ ಕೊಟ್ಟರೆ ಒಂದು ಡ್ರೈವರ್ 8ರಿಂದ 10 ಅವರ್ ಕೆಲಸ ಮಾಡ್ತಾರೆ, 26 ದಿನ ವರ್ಕ್ ಮಾಡ್ತಾರೆ. ಅಂದರೆ ಯು ನೋ ಹೌ ಮೆನಿ ಅವರ್ಸ್ ಯು ಹವ್ ಗಾಟ್ ಇನ್ ಎಕ್ಸ್ಟ್ರಾ ಟೈಮ್. ಕಾರಲ್ಲಿ ಜಮ್ ಅಂತ ಹಿಂದೆಗಡೆ ಕೂತ್ಕೊಬೋದು, ಡ್ರೈವ್ ಮಾಡ್ತಾರೆ. ನೀವು ಥಿಂಕ್ ಮಾಡ್ಬೋದು, ಮೆಡಿಟೇಷನ್ ಮಾಡ್ಬೋದು, ಕಾಲ್ಸ್ ಮಾಡ್ಬೋದು, ರಿಪ್ಲೈ ಮಾಡ್ಬೋದು ಫಾರ್ ಸೋ ಮೆನಿ ಥಿಂಗ್ಸ್. 2001 ಐ ಟುಕ್ ಎ ಕಾರ್, ಮಾರುತಿ ಓಮಿನಿ ಕಾರ್, 2001ರಲ್ಲಿ ನವಂಬರ್. ಆ್ಯಂಡ್ ಐ ಟುಕ್ ಬಿಫೋರ್ ದಟ್ ಓನ್ಲಿ ಡ್ರೈವರ್. ನಾನು ಡ್ರೈವಿಂಗ್ ಬರ್ತಾ ಇರಲಿಲ್ಲ ಆವಾಗ. ಡ್ರೈವರ್ ತೊಗೊಂಡಿದ್ದು ಒಂದು 10-15 ದಿನಕ್ಕೆ ನಾನು ಡ್ರೈವಿಂಗ್ ಕಲಿತೆ. ಆ್ಯಂಡ್ 2019ವರೆಗೂ ನಾನು ಡ್ರೈವರ್. 19, ಇಟ್ಸ್ ಆಲ್ಮೋಸ್ಟ್ ಬೀನ್ 18 ಇಯರ್ಸ್ ಡ್ರೈವರ್ ನನ್ನ ಜೊತೆಯಲ್ಲಿ. ಲಾಸ್ಟ್ 1.5 ಇಯರ್ಸ್ ಡ್ರೈವರ್ ಇರಲಿಲ್ಲ, ಬಿಕಾಸ್ ಆನ್ಲೈನ್ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆಲ್ಲ ವರ್ಕ್ ಫ್ರಮ್ ಹೋಮ್ ಇದ್ದಿದ್ದರಿಂದ ಡ್ರೈವರ್ ವಾಸ್ ನಾಟ್ ನೆಸಸರಿ. ಆ್ಯಂಡ್ ಅಗೇನ್ ಲೈಕ್ ಐ ಅಪಾಯಿಂಟೆಡ್ ಎ ಡ್ರೈವರ್ ಬಿಕಾಸ್ ಮಕ್ಳಿಗೆ ಸ್ಕೂಲ್ ಡ್ರಾಪ್ ಮಾಡಬೇಕು, ಸ್ಪೋರ್ಟ್ಸಿಗೆ ಕರ್ಕೊಂಡು ಹೋಗಬೇಕು, ಹೆಡ್ ಆಫೀಸು ಮತ್ತು ಹೋಮ್ ಆಫೀಸ್, ಸೋ ಮೆನಿ ಅದರ್ಸ್ ವರ್ಕ್ ಸ್ಟಾರ್ಟೆಡ್. ರಿಪಿಟೇಟಿವ್ ವರ್ಕ್ಸ್, ಡ್ರೈವಿಂಗ್ ವರ್ಕ್ಸ್ ನಾನು ಮಾಡ್ಬೋದು, ಡ್ರೈವರು ಮಾಡ್ಬೋದು. ಬಟ್ ಮಾಸ್ಟರ್ ಕೋಚ್ ಸತ್ಯ ಡ್ರೈವಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಫ್ಯೂ ₹1,000 ಉಳಿಸ್ಬೋದು. ಬಟ್ ಅಷ್ಟು ಟೈಮ್ನ ಉಳಿಸಿದ್ರೆ ಎಷ್ಟು ಕ್ವಾಲಿಟಿ ಕಾಂಟೆಂಟ್, ಎಷ್ಟು ಜನ ಉದ್ಯಮಿಗಳ ಜೊತೆ 1-to-1 ಮಾತಾಡಿದ್ರೆ, 1-to-1 ಕೋಚಿಂಗ್ ಮಾಡಿದ್ರೆ, ವಿಚ್ ಇಸ್ ಬೆಟರ್, right? Delegate the repetitive work. As a boss, hold on to creative work, growth-oriented work. And this tips has helped thousands to get the business owners in my last 14 years of coaching. So ನೀವು ಲಿಸ್ಟ್ ಡೌನ್ ಮಾಡ್ಕೊಳ್ಳಿ, ಯಾವ್ಯಾವ ಕೆಲಸಗಳು ಬೇರೆಯವ್ರು ಮಾಡೋ ಕೆಲಸಗಳನ್ನ ನೀವು ಬಾಸ್ ಆಗಿ ಮಾಡ್ತಾ ಇದ್ದೀರಾ, ಅದನ್ನು ಬಿಟ್ಕೊಡಿ ಬೇರೆಯವ್ರಿಗೆ. ಬಾಸ್ ಆಗಿ ನಿಮ್ಮ ಕೆಲಸ, ನಿಮ್ಮ ಟರ್ನ್ ಓವರ್ ಜಾಸ್ತಿ ಮಾಡೋದು, ಲಾಭ ಜಾಸ್ತಿ ಮಾಡೋದು, ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡೋದು, ಹೊಸ ಮಾಧ್ಯಮಗಳನ್ನ ಲೈಕ್ ಡಿಜಿಟಲ್ ಟೆಕ್ನಾಲಜಿ ತೊಗೊಂಬರೋದು, ಅವ್ರ ಹೊಸ ವರ್ಟಿಕಲ್ನಲ್ಲಿ ನಿಮ್ಮ ಬಿಸ್ನೆಸ್ನ ಬಿಟ್ಟು, ಇಷ್ಟೇ ಕೆಲಸ. ಬಾಸ್ ಆಗಿ ನಿಮ್ಮ ಕೆಲಸ ಹೌ ಟು ಇನ್ಕ್ರೀಸ್ ಯುವರ್ ಬಿಸ್ನೆಸ್ ಟು ನೆಕ್ಸ್ಟ್ ಲೆವೆಲ್. ಆ ಕೆಲಸ ಬಿಟ್ಟು ಬೇರೆ ಏನಾದರೂ ಮಾಡ್ತಾ ಇದ್ದೀರಾ ಅಂದರೆ ಯು ಆರ್ ಎ ಹೈಲಿ ಪೇಯ್ಡ್ ಎಂಪ್ಲಾಯಿ ಆರ್ ಎ ಕ್ಲರ್ಕ್ ಆಫ್ ಯುವರ್ ಬಿಸ್ನೆಸ್. ಸೊ ವಾಟ್ ಆರ್ ಯು? ರೈಟ್, ದಿಸ್ ಇಸ್ ವರ್ಕಿಂಗ್ ಫಾರ್ ಮೀ ಆ್ಯಂಡ್ ಫಾರ್ ಮೆನಿ ಬಿಸ್ನೆಸ್ ಓನರ್ಸ್. ಗುಡ್. ಸೊ ಐ ವಾಂಟ್ ನೀವು ಪ್ರತಿಯೊಬ್ಬರು ಕೂಡ ಈ 8 ಸ್ಟೆಪ್ಸ್ ಏನು ನೋಡಿದ್ರಿ, ಇನ್ನೂ 2 ಸ್ಟೆಪ್ಸ್ ಇದೆ. ರೈಟ್ ಡೌನ್ ಇನ್ ದ ಕಮೆಂಟ್ ಬಾಕ್ಸ್. ಐ ಲೈಕ್ ಟು ರೀಡ್ ಯುವರ್ ಕಮೆಂಟ್ಸ್. ಓಕೆ. 9ನೇದು, there are so many technology and digital which ಮೊದಲಿಗೆ ಇವತ್ತು ಹೋಲಿಸ್ಕೊಂಡ್ರೆ ಮಲ್ಟಿಪಲ್ ಟೈಮ್ ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡಿದೆ. ಮೊದಲು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಜಾಬ್ ಬೇಕು ಅಂದ್ಬಿಟ್ಟು, ಕೆಲಸಗಾರರು ಬೇಕಂತ, ಬೇಕಾಗಿದ್ದಾರೆ ಕಾಲಮಲ್ಲಿ ನಿಮಗೆ ಕಾಲ್ ಬರೋದು, 100, 200, 1000 ಕಾಲ್ಸ್ ಬರೋದು. ಬಟ್ ಇವತ್ತು ಹೇಗಿದೆ ಅಂದರೆ, ಯು ಪುಟ್ ದಟ್ಸ್ ಅಡ್ವರ್ಟೈಸ್ಮೆಂಟ್ ಇನ್ ಸೋಷಿಯಲ್ ಮೀಡಿಯಾ, thousands together people will reply for you. Job portals ಇದೆ. Method of marketing, 1-to-1, 1-to-many, 1-to-infinite. Email marketing, digital marketing, video marketing, automated webinars. ಎಷ್ಟೊಂದು ಇವತ್ತು ಆನ್ಲೈನ್ ಇದೆ ಅಂತ ಹೇಳಿದರೆ, ಇಟ್ ಈಸ್ ರೀಪ್ಲೇಸಿಂಗ್ ದ ಹ್ಯೂಮನ್ ಎಫರ್ಟ್
and it's increasing the multiple time productivity. ನಾನು ಒಂದು ಉದಾಹರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ವರ್ಕ್ ಮಾಡಬೇಕಾದ್ರೆ ಲೆಟರ್ ಪ್ರೆಸ್ ಅಂತ ವರ್ಕ್ ಮಿಷಿನ್ ಇತ್ತು. ಅದರಲ್ಲಿ ತಿಂಗಳಿಗೆ ಒಂದು ಅವರ್ಗೆ 400-500 ಪ್ರಿಂಟ್ ಮಾತ್ರ ಇಂಪ್ರೆಷನ್ ಕೊಡೋದು. ಓಕೆ, ಸೊ ಪೇಪರ್ ಹಿಂಗೆ ಫೀಡ್ ಮಾಡ್ತಾ ಇದ್ವಿ, ಮಷಿನ್ ಬಂದು ಹಿಂಗೆ ಹೊಡೆದು ಹೋಗೋದು. ದೆನ್ ಲೇಟರ್ ಒಂದು ಆಫ್ಸೆಟ್, ಬೇಬಿ ಆಫ್ಸೆಟ್ ಮೆಷಿನ್ ಅಂತ ಹಾಕಿದ್ರು. ಸೊ ಅದು ಒಂದು ಅವರ್ಗೆ 2000 ಇಂಪ್ರೆಷನ್ ಕೊಡೋದು. ಆ್ಯಂಡ್ ಅಗೇನ್ ಇಟ್ ಇಂಪ್ರೂವ್ಡ್ ಟು ನೆಕ್ಸ್ಟ್ ಲೆವೆಲ್. ನಾನು ನೋಡ್ದಂಗೆ ಇವತ್ತು ಒಂದಿನಕ್ಕೆ ನೀವು ನೇಮ್ ಇಟ್ ಎಷ್ಟು ಸಾವಿರ ಪ್ರಿಂಟ್ ಬೇಕು 1 ಅವರ್ಗೆ, ಅಷ್ಟು ಸಾವಿರ ಮಲ್ಟಿ ಕಲರ್ ಪ್ರಿಂಟ್ ಆಗಿ ಬೈಂಡ್ ಆಗಿ ಕಟ್ಟಾಗಿ ಹೊರಗಡೆ ಬರೋ ಮಷಿನ್ಗಳಿದೆ ಇವತ್ತು. ಹೈ ಎಂಡ್ ಟೆಕ್ನಾಲಜಿ machines are there. So if you are more, ನಿಮ್ಮ ಬಿಸ್ನೆಸ್ ತುಂಬ ಹ್ಯೂಮನ್ ಇಂಟರ್ವೆನ್ಷನಲ್ಲಿ ಕೂತಿದೆ ಅನ್ನೋದಾದರೆ, ಲೈಕ್ ನಾನು ಗಾರೆ ಕೆಲಸ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನೋಡ್ತಾ ಇರ್ತೀನಿ, ಮೊದಲು ಹೆಂಗೆ ನಡೀತಾ ಇತ್ತು, ಇವತ್ತು ರೋಡ್ ಅಗೆಯವ್ರದ್ದೆಲ್ಲರೂ ಮೊದಲು ಹೆಂಗೆ ಮಾಡ್ತಾ ಇದೆ, ಇವತ್ತು ಎಷ್ಟು ಮಷಿನ್ಗಳು ಬಂದಿದೆ, ಎಷ್ಟು ಫಾಸ್ಟಾಗಿ ರೋಡ್ಗಳು ಬಿಲ್ಡ್ ಆಗುತ್ತೆ, ಎಷ್ಟು ಫಾಸ್ಟಾಗಿ ಬಿಲ್ಡಿಂಗ್ಗಳು ರೆಡಿ ಆಗುತ್ತೆ. ಸೊ ನೀವು ಯಂತ್ರೋಪಕರಣಗಳನ್ನ ಬಳಸ್ತಾ ಇದ್ದೀರಾ ಅಥವಾ ಹಳೆ ಮಾಧ್ಯಮದಲ್ಲೇ ಇದ್ದೀರಾ? ಹಳೆ ಮಾಧ್ಯಮದ ಕೆಲಸಗಳನ್ನೆಲ್ಲ, ಅದು ಹಳೆ ಮಾಧ್ಯಮ ಅಂದರೆ ಹಳೆ ಮೀಡಿಯಮ್, ಹಳೆ ಟೆಕ್ನಾಲಜಿ ಬಳಸ್ತಾ ಇದ್ದರೆ ನೀವು, ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಲ್ಲ. ಜೊತೆಗೆ ಹ್ಯೂಮನ್ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆದಾಗ ನಮ್ಮ ಕೆಲಸ ಆಗ್ತಾಯಿಲ್ಲ, ಏನು ಮಾಡೋದಪ್ಪ. ಸೊ ಚೆಕ್ ಇಟ್ ಔಟ್. ಲೈಕ್ ನಿಮ್ಮ ಇಂಡಸ್ಟ್ರಿ, ಬೇರೆಯವರು ಕಾಂಪಿಟೇಟರ್ಸ್ ಅಥವಾ ಹೊಸ ಟೆಕ್ನಾಲಜಿ ಏನು ಬಂದಿದೆ, ಮಷಿನರೀಸ್ ಏನು ಬಂದಿದೆ, ಸೊ ಹೊಸ ಲೈಕ್ ಎಷ್ಟೊಂದು ಐಟಮ್ಸ್ ಇರುತ್ತೆ. ಬೈ ಯೂಸಿಂಗ್ ದಟ್ ಟೈಮ್ ಸೇವ್ ಆಗತಕ್ಕಂಥದ್ದು. ಈಗ ಮಾರ್ಕೆಟಿಂಗಲ್ಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಎಷ್ಟು ಥರದ್ದು ಮಾಡ್ಯೂಲ್ಸ್ ಬಂದಿದೆ ಇವತ್ತು. CRM ಬಂದಿದೆ. ಸೊ ಯು ಹ್ಯಾವ್ ಸಾಫ್ಟ್ವೇರ್ಸ್. ಸೊ ಸ್ಟಾರ್ಟ್ ಯೂಸಿಂಗ್ ದೋಸ್ ಥಿಂಗ್ಸ್. ಲೈಕ್ ಇಟ್ ವಿಲ್ ಸೇವ್ ಹ್ಯೂಜ್ ಟೈಮ್. ಪೀಪಲ್ ಡಿಪೆಂಡೆನ್ಸಿ ಕಡಿಮೆ ಆಗುತ್ತೆ, ಅಕ್ಯುರೇಸಿ ಜಾಸ್ತಿ ಆಗುತ್ತೆ, ಅವಾಗ ನಿಮಗೆ ಟೈಮ್ ಉಳಿಯುತ್ತೆ. ಆ್ಯಂಡ್ ಯು ಕ್ಯಾನ್ ಸೇ ಐ ಆಮ್ ಎಂಜಾಯಿಂಗ್ ಮೈ ಬಿಸ್ನೆಸ್ ಜರ್ನಿ ಆಸ್ ಎ ಬಾಸ್ ಅಂದ್ಬಿಟ್ಟು. ಅದರ್ವೈಸ್ ನಾವು ಹಳೇ ಬಿಸ್ನೆಸ್ ಬಾಸ್ ಆಗಿದ್ದಾಗ ಏನಾಗುತ್ತೆ, ಎಲ್ಲ ನಮ್ಮ ಕೈಲೇ ಇರಬೇಕು, ಟೈಮ್ ಆರ್ಗನೈಸ್ ಆಗಿ ಮಾಡ್ತಾ ಇಲ್ಲ, ಜನರನ್ನು ಬಿಲ್ಡ್ ಮಾಡ್ತಾ ಇಲ್ಲ, ಟೆಕ್ನಾಲಜಿ ಬಳಸ್ತಾ ಇಲ್ಲ ಅಂದಾಗ ವಿಲ್ ಬಿ ಸ್ಟ್ರೆಸ್ಡ್ ಔಟ್. ಒಂದು ದಿನಕ್ಕೆ ಏನಾದೊಂದು ಸಣ್ಣ ಹೆಚ್ಚು ಕಡಿಮೆ ಆದ್ರೂ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ 1 ಅವರ್ ಫ್ರೀ ಇಟ್ಕೊಂಡಿಲ್ಲ ಅಂದರೆ ನೀವು ಯು ವಿಲ್ ಫೀಲ್ ಫ್ರಸ್ಟ್ರೇಟೆಡ್. ಎಷ್ಟು ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಏನು ಮಾಡೋದಪ್ಪ. ಆ್ಯಂಡ್ ದಿಸ್ ವಿಡಿಯೋ ಇಸ್ ಫಾರ್ ದೋಸ್ ಪೀಪಲ್ ಹೂ ವಾಂಟ್ ಟು ಬಿ ರಿಲ್ಯಾಕ್ಸ್ಡ್ ಆ್ಯಂಡ್ ಎಂಜಾಯ್ ದ ಬಿಸ್ನೆಸ್ ಗ್ರೋತ್, ಬೆಟರ್ ಟೈಮ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಒಂದು ದಿನಕ್ಕೆ ಎಲ್ಲ ಮಾಡಿ ಒಂದು ದಿನಕ್ಕೆ 2 ಅವರ್ ಫ್ರೀ ಟೈಮ್ ಇರಬೇಕು. ದೆನ್ ಇಫ್ ಯು ಹ್ಯಾವ್ ದಟ್ ಫ್ರೀ ಟೈಮ್, ಯು ಆರ್ ಮ್ಯಾನೇಜಿಂಗ್ ಯುವರ್ ಟೈಮ್ ಬೆಟರ್. ನೀವು ಅಂದ್ಕೊಂಡಿರೋ ಟಾರ್ಗೆಟು ಓವರ್ ಶೂಟ್ ಆಗಿ ರಿಸಲ್ಟ್ಸ್ ಬರ್ತಾ ಇರಬೇಕು. ಡೂಯಿಂಗ್ ಲೆಸ್ ವಿಲ್ ಗಿವ್ ಮೋರ್ ರಿಸಲ್ಟ್ಸ್. ಎಸ್, ಕಡಿಮೆ ಮಾಡೋದ್ರ ಮೂಲಕ ಮ್ಯಾಕ್ಸಿಮಮ್ ಅಚೀವ್ಮೆಂಟ್ ಮಾಡಬೇಕಂದ್ರೆ ನೆಕ್ಸ್ಟ್ ಸ್ಟೆಪ್ ಇದೆಯಲ್ಲ, ದಟ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಗಿವ್ ಯು ಹೆಲ್ಪ್. 10th step. Do you want to know that? Type in the chat box or comment box. The 10th step is visualization. ಇದನ್ನು ನಾನು ತುಂಬ ವರ್ಷಗಳಿಂದ ಬಳಸ್ತಾ ಇದ್ದೀನಿ. ಅಂದರೆ ತುಂಬ ವರ್ಷಗಳು. ನಾನು ಡೋರ್ ಟು ಡೋರ್ ಮಾರ್ಕೆಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ಒಂದು ಟ್ರೈನಿಂಗ್ ಕೊಡ್ತಾ ಇದ್ದೆ ಹುಡುಗರಿಗೆ. ವಿಜುವಲೈಸ್, ಕಲ್ಪನೆ ಮಾಡ್ಕೊಳೋದು ಮನಸ್ಸಲ್ಲಿ. ನೆಕ್ಸ್ಟ್ ಡೇ ಅಂದರೆ ಬಿಸ್ನೆಸ್ ಅಂದರೆ ಆ ದಿನದ ಒಂದು ಸೇಲ್ಸ್ಗೆ ಹೋಗಬೇಕಾದ್ರೆ ಕಣ್ಣು ಮುಚ್ಕೊಂಡವರು ಟೆರಿಟರಿಗೆ ಎಷ್ಟು ಬೇಗ ರೀಚ್ ಆಗ್ತಾ ಇದ್ದಾರೆ, ಪಿಚ್ಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, 1 ಅವರಲ್ಲಿ ಎಷ್ಟು ಸೇಲ್ಸ್ ಆಗಿ ಜೋಬ್ಗೆ ಎಷ್ಟು ದುಡ್ಡು ಬರ್ತಾ ಇದೆ. ವಿಜುವಲೈಸೇಷನ್. ಆ್ಯಂಡ್ ನಾನು ಪರ್ಸ್ನಲಿ ಏನು ಮಾಡ್ತಾಯಿದ್ದೆ, ಹಿಂದಿನ ದಿನ ರಾತ್ರಿ ಕಣ್ಣು ಮುಚ್ಕೊಂಡು ಯಾವ ಮೀಟಿಂಗ್ ತೊಗೊಳ್ತೀನಿ, ಯಾವ ಟೆರಿಟರಿಗೆ ಹೋಗ್ತೀನಿ, ಒಂದು ಹಾಫ್ ಡೇನಲ್ಲಿ ಎಷ್ಟು ಸೇಲ್ಸ್ ಮಾಡಿ ತೋರಿಸ್ತೀನಿ, ಹೆಂಗೆ ಟ್ರೈನಿಂಗ್ ಕೊಡ್ತೀನಿ, ಆ ಟ್ರೈನಿಂಗಲ್ಲಿ ಎಷ್ಟು ಜನ ಸಾಲಿಡ್ ಟ್ರೈನರ್ಸ್ ಬಿಲ್ಡ್ ಆಗ್ತಾರೆ. Similarly, I am using this from years together in all the aspect of my life and business. E-video, 10 effective time management and productivity tips. I am looking out reaching to 1 lakh views. That visualization. Because ಪ್ರತಿಯೊಬ್ಬ ಉದ್ಯಮಿಗೂ ಬೇಕಾಗಿರತಕ್ಕಂಥದ್ದು, ಹೌದಲ್ವಾ? ಕಣ್ಣು ಮುಚ್ಕೊಂಡು ಸ್ಟಾರ್ಟ್ ವಿಜುವಲೈಸಿಂಗ್. ನೀವು ಅಂದ್ಕೊಂಡಿರೋ ಕೆಲಸ ಎಷ್ಟು ಫಾಸ್ಟಾಗಿ, ಎಷ್ಟು ಆ್ಯಕ್ಯುರೇಟಾಗಿ, ಎಷ್ಟು ಕಡಿಮೆ ಸಮಯದಲ್ಲಿ ಕ್ವಿಕ್ಕಾಗಿ ಮುಗೀತಾ ಇದೆ. ಒಮ್ಮೆ ಇಲ್ಲಿ ಈ ಕಲ್ಪನೆಯಲ್ಲಿ ಮುಳುಗೋಯ್ತು, ಸಿಂಕ್ ಆಯಿತು, ಬಾಹ್ಯ ಪ್ರಪಂಚದಲ್ಲಿ ಫಾಸ್ಟಾಗಿ ನಡೆಯುತ್ತೆ. ಎಕ್ಸಾಂಪಲ್, ನೀವು ದಿನನಿತ್ಯದಲ್ಲಿ ಬಳಸ್ತಾರಂಥದ್ದು. ಫಸ್ಟ್ ಟೈಮ್ ನೀವು ನಿಮ್ಮ ಮನೆಯಿಂದ ನಿಮ್ಮ ಆಫೀಸ್ಗೆ, ಫ್ಯಾಕ್ಟ್ರಿಗೆ ಹೋಗಬೇಕಾದ್ರೆ ಕಾನ್ಷಿಯಸ್ ಆಗಿ ನೀವು ಪ್ರತಿಯೊಂದು ನೋಡಿಕೊಂಡು ಅಡ್ರೆಸ್ ಹುಡ್ಕೊಂಡು ಹೋಗಬೇಕಾಗಿತ್ತು. 1 ದಿನ, 2 ದಿನ, 3 ದಿನ, 1 ವಾರ, 10 ದಿನ, 1 ತಿಂಗಳು. ಅದಾದಮೇಲಿಂದ ನೆಕ್ಸ್ಟು ಯು ಡೋಂಟ್ ಈವನ್ ಲುಕ್ ಅಟ್ ಯುವರ್, ಯು ಜಸ್ಟ್ ಥಿಂಕ್ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಆ್ಯಂಡ್ ಯು ರೀಚ್ ಟು ದ ಆಫೀಸ್, ಯು ಗೋ ಟು ಯುವರ್ ಫ್ಯಾಕ್ಟ್ರಿ, ಯು ಗೋ ಟು ಯುವರ್ ಗಾರ್ಡನ್ ಆರ್ ಯು ಗೋ ಟು ಯುವರ್ ಬಿಸ್ನೆಸ್ ಪ್ಲೇಸ್.
ಬಿಕಾಸ್ ಯುವರ್ ಸಬ್ ಕಾನ್ಷಿಯಸ್ ಸಿಂಕ್ ಆಗಿಬಿಟ್ಟಿರುತ್ತೆ, ಬಿಕಾಸ್ ಆ ವಿಜುವಲೈಸೇಷನ್ ಕೂತ್ಕೊಂಡ್ಬಿಟ್ಟಿರುತ್ತೆ ಒಳಗಡೆ. ಸಿಮಿಲರ್ಲಿ ಯಾವುದೇ ಕೆಲಸಗಳನ್ನ ಮಾಡಬೇಕಂದ್ರೆ ವಿಜುವಲೈಸ್ ಮಾಡೋದ್ರ ಮೂಲಕ ನೀವು ಮಾಡಬೇಕು ಅಂದ್ಕೊಂಡಿರೋ ಟೈಮಿನ ಇನ್ನೂ ಕಡಿಮೆ ಟೈಮಲ್ಲಿ ಈ ಕೆಲಸಗಳು ಮುಗಿಯೋಕ್ಕೆ ಸಾಧ್ಯವಾಗೋದು ವಿಜುವಲೈಸೇಷನ್ ಅನ್ನು ಕಲ್ಪನೆ ಮಾಡೋದ್ರ ಮೂಲಕ. ರೈಟ್? ಸೊ ಸ್ಟಾರ್ಟ್ ಡೂಯಿಂಗ್ ದಿಸ್ ವಿಜುವಲೈಸೇಷನ್, ಟೈಮ್ ಎಫೆಕ್ಟಿವ್ ಟೈಮ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರೊಡಕ್ಟಿವಿಟಿ. ಈ ಎಲ್ಲ ಪೂರ್ತಿ ವಿಡಿಯೋ ನೋಡಿದ್ರಲ್ಲ, ಡಿಡ್ ಯು ಲೈಕ್ ದಿಸ್ ವಿಡಿಯೋ? ಸೊ ಕ್ಯಾನ್ ಯು ಗಿವ್ ಮಿ ಎ ಗುರುದಕ್ಷಿಣೆ ಟಿಪ್ಸ್? ಫಾರ್ ಮೀ ಆಲ್ಸೋ ಒನ್ ಟಿಪ್. ಏನದು? ಇಫ್ ಯು ಲೈಕ್ ದಿಸ್, ಡೀಟೇಲ್ಡ್ ಕಮೆಂಟ್ ಬರೀರಿ. ಮೊದಲೇದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಒಂದು 100 ಜನರಿಗೆ ಶೇರ್ ಮಾಡಿ. ಕ್ಯಾನ್ ಯು ಶೇರ್ ದಿಸ್ ಟು 100 ಪೀಪಲ್? ಥ್ಯಾಂಕ್ ಯು ಸೋ ಮಚ್ ಇನ್ ಅಡ್ವಾನ್ಸ್ ಫಾರ್ ಶೇರಿಂಗ್ 100 ಪೀಪಲ್. ಆ್ಯಂಡ್ ಶೇರ್ ಮಾಡಿ. ಟೆಲ್ ಮಿ ದಟ್ ಐ ಹ್ಯಾವ್ ಡನ್ ದ ಶೇರಿಂಗ್ ಫಾರ್ 100 ಪೀಪಲ್ ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಗಿವ್ ಯು ದಿಸ್ ಬುಕ್ ಫಸ್ಟ್ 21 ಪೀಪಲ್ಗೆ, 16 ಬಿಸ್ನೆಸ್ ಸೀಕ್ರೆಟ್. ರೈಟ್? ಐ ಆಮ್ ಗೋಯಿಂಗ್ ಟು ಸೈನ್ on your name. I am going to send it to courier free of cost. This book is value of 600 rupees. 16 business secrets. But ಇದರಲ್ಲಿ 25 ಯಶಸ್ವಿ ಟೈಕೂನ್ಗಳ ಇಂಟರ್ವ್ಯೂ ಇದೆ. 16 ಸೀಕ್ರೆಟ್ಸ್ ಇದೆ. ಇಟ್ಸ್ ಅ ವರ್ಕ್ ಬುಕ್, ಸೂಪರ್ ಬುಕ್. 21 ಜನರಿಗೆ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. 100 ಪೀಪಲ್ಗೆ ನೀವು ಶೇರ್ ಮಾಡಿರೋದನ್ನು ನನಗೆ ಪ್ರೂಫ್ನ ಕಳಿಸ್ಕೊಡಿ. ಎಲ್ಲಿ ಕಳಿಸ್ಬೇಕು? connect@satyanarayanvr.com or satyavr76@gmail.com. Okay, so please do send your proof by taking a screenshot, and I'm very happy to send you this 16 business secret book for first 21 people. ಇದನ್ನು ಯಾರು ಮುಗಿಸ್ತಾರೆ ಅವ್ರಿಗೆ. ಗುಡ್. ಸೊ ಈ ವಿಡಿಯೋ ಇಷ್ಟ ಆಯ್ತಲ್ವಾ? ಮುಂದೆ ಏನು ಹೊಸದನ್ನ ಬಿಸ್ನೆಸ್ ಟಿಪ್ಸ್ನ ಕಲಿಯೋಕ್ಕೆ ಇಷ್ಟ ಬೀಳ್ತೀರಾ? ಯು ಕ್ಯಾನ್ ರೈಟ್ ಇನ್ ದ ಕಮೆಂಟ್ ಬಾಕ್ಸ್, ಆ್ಯಂಡ್ ವೆರಿ ಹ್ಯಾಪಿ ಟು ಶೂಟ್ ದ ವಿಡಿಯೋ ಆ್ಯಂಡ್ ಕ್ರಿಯೇಟ್ ನೆಕ್ಸ್ಟ್ ಕಾಂಟೆಂಟ್. All the best. God bless you. Learning gives you the clarity, but action gives you the results. ನಾವು ಎಷ್ಟು ಕಲಿತೀವೋ ಅಷ್ಟು ಮೈಂಡ್ ಫ್ರೀ ಆಗುತ್ತೆ, ಬಟ್ ಆ್ಯಕ್ಷನ್ ತೊಗೊಂಡ್ರೆ ಮಾತ್ರ ರಿಸಲ್ಟ್ ಸಿಗುತ್ತೆ. ಆಲ್ ದಿ ಬೆಸ್ಟ್.